ನಮಸ್ಕಾರ ಗುರುಗಳೇ. ಹರೇ ಹರೇ ಶ್ರೀನಿವಾಸ. ಶ್ರೀನಿವಾಸ ಗುರುಗಳೇ. ಕಾರಣ ಕೇಳ್ತೀಯಪ್ಪ? ಕೇಳುತ್ತೆ ಗುರುಗಳೇ. ಕೇಳಿಸ್ತೀಯಾ? ಗುರುಗಳೇ, ಸರಿಪ್ಪ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಗನ್ಗನ್ಯಾ ಪ್ರಭಾಗವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಹಂ ವಾದಿರಾಜಗುರುನ್ ವಂದೇ. ಹಯಗ್ರೀವಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೀಂದ್ರಗುರವೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಕುಶಾಗ್ರಮತಯೇ ಬಾಣದ್ಯುತಯೇವಾದಿಭೀತಯ ರಾಜಿತಶ್ರೀಪತಯೇ ಶ್ರೀಸುಧೀಂದ್ರಯತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೇಳಪ್ಪ, ಯಾರ್ಯಾರು ಬಂದಿದ್ರಿ? ಅಂಕಿತಾ, ಮೃತ್ತಿಕಾವಾ? ಇನ್ನೊಂದು ಐಡಿಯಿಂದ ಜಾಯಿನ್ ಮಾಡಿದ್ದೀಯಾ ಮೃತ್ತಿಕಾ? ಮದ್ವೇಷ ಏನು ಹಾಲಿಡೇ? ಹೌದು ಗುರುಗಳೇ. ಮದ್ವೇಷ ಹೋದವಾರ ಬರ್ಲವಾ? ಹೌದು ಗುರುಗಳೇ, ಬಂದಿಲ್ಲ. ಬಂದುಟ್ರಾ? ಇಲ್ಲಿ ಇಂಡಿಯಾ ಬಂದಿದ್ರಾ? ಇಲ್ಲ ಗುರುಗಳೇ, ಇಲ್ಲಿದ್ದೀನಿ. ಬಂದೆ. ಹಾಲಿಡೇವಾ ಈಗ? ಹೌದು ಗುರುಗಳೇ, ನಾಳೆ ಶಾಲೆ ತೆರೆತೆ ಗುರುಗಳೇ. ನಾಳಂದ ಹಾಲಿಡೇವಾ? ಇಲ್ಲ, ನಾಳೆ ಶಾಲೆ ತೆರೀತೆ ಗುರುಗಳೇ. ಸರಿತಾರೆ ನಿಂಗೆ ನೆಕ್ಸ್ಟ್ ಇಯರ್. ಸರಿ ಹಾ ಅಲ್ಲಿಪ್ಪ. ಸರಿ, ಕೌಶಿಕ್ ಪಾಪ. ಸರಿ, ನಾವು ಹೋದವಾರ ಏನ್ ನೋಡಿದ್ದೆವು? ವಿಜಯದಾಸರು ಚರಿತ್ರ, ಕರೆಕ್ಟಾ? ಇನ್ನು ವಿಜಯದಾಸರ ಚರಿತ್ರನ ಮುಡಿಸಿದ ಮೇಲೆ ಕವಚ ಕೌಹಣ, ವಿಜಯದಾಸರ ಕವಚ. ಪ್ರಿಯಾ, ನಾವೇನ್ ನೋಡಿದ್ದೇವೆ? ವಿಜಯದಾಸರ ಬಗ್ಗೆ ಏನೆಲ್ಲ ನೋಡಿದ್ದೇವೆ? ಯಾರು ಕ್ವಶ್ಚಿನ್ ಅಂಕೆ ಅಲ್ಲ, ಜ್ಞಾಪಕ ಹೇಳ್ತೀರಾ? ಸೊ ವಿಜಯದಾಸರು ಯಾರ ಅಂಶ? ಕೆಲವ್ರ ಮಟ್ಟ ಹೇಳ್ರಿ. ಅಂಕಿತ ಹೇಳುಪ್ಪ. ಗುರುಗಳೇ, ಕ್ವಶನ್ ರಿಪೀಟ್ ಮಾಡ್ತಾರಾ? ಏನು ಕ್ವಶನ್ ರಿಪೀಟ್ ಮಾಡ್ತಾರಾ? ವಿಜಯದಾಸರು ಯಾರ ಅಂಶ ಸಂಭೂತರು? ಯಾರು ವಿಜಯದಾಸರ ಅವತಾರ ಮಾಡಿದ್ರು? ಓ, ಭೃಗು ಮಹರ್ಷಿಗಳು ನೋಡಿದೇವಲ್ಲ, ರೈಟಾ? ಅವ್ರು ಏನೆಲ್ಲ ಅವತಾರ ಮಾಡಿದ್ರು? ಗೋಪಾಲದಾಸರು, ವ್ಯಾಸ ಇಲ್ಲ ವ್ಯಾಸವಿಲ್ಲ, ಇಲ್ಲ. ಅವತಾರ ಬಂದು ಭೃಗು ಮಹರ್ಷಿಗಳು. ಹಾ ಆಮೇಲೆ ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ಬಂದು ಗೊರಿಲ್ಲ ಅಂತ ಎಣಿಸ್ತಾರ. ಅದರ ಸುರಲೀಲಾ ಎಂಬ ಸುರಲೀಲ ಕಪಿ. ಕಪಿ. ಡ್ಯೂರಿಂಗ್ ಕೃತಯುಗ ನಿಕಂಬ ಯದುಕುಲ ನಿಕಂಬ. ಆಮೇಲೆ ಜರ ಅಂತ ಒಂದು ಬೇಟುವ. ಆಮೇಲೆ ಬಂದು ಅತುಳ ರಾಕ್ಷಸ. ಇಲ್ಲ ಇಲ್ಲ ಇಲ್ಲ, ಅತುಲ ರಾಕ್ಷಸ ಬಂದು ಭೃಗು ಮಹರ್ಷಿಗಳ ಪಾದದಲ್ಲಿ ಇದ್ದ ಕಣ್ಣಲ್ಲಿ ಇದ್ದವ. ಸರಿಯಾ? ಸೊ ಕೃತಯುಗದಲ್ಲಿ, ಸಾರಿ, ತ್ರೇತಾಯುಗದಲ್ಲಿ ಸುರಲೀಲಾ ಎಂದ ಕಪಿ, ದ್ವಾಪರ ಯುಗದಲ್ಲಿ ನಿಕಂಬ ಎಂಬ ಯದುಕುಲದಲ್ಲಿ ಹುಟ್ಟಿದರು. ಆಮೇಲೆ ನಿಕಂಬ ಎಂಬ ಯಾದವನಾಗಿ
ಯಾದವನಾಗಿ ಹುಟ್ಟಿದ್ದು. ಆಮೇಲೆ ಅದೇ ದ್ವಾಪರ ಯುಗದಲ್ಲಿ ಜರ ಎಂಬ ಬೇಟುವನಾಗಿ ಹುಟ್ಟಿದ್ರು. ಆಮೇಲೆ ಪುರಂದರದಾಸರ ಮನೆಯಲ್ಲಿ ಕರುವಾಗಿ ಹುಟ್ಟಿದ್ರು. ಆಮೇಲೆ ದಾಸರ ಮಹನಾಗಿ ಮಧ್ವಪತಿಯಾಗಿ ಮತ್ತು ಅವತಾರ ಮಾಡಿದರು ಗುರುಗಳೇ ಪುರಂದರದಾಸರ ಮನೆಯಲ್ಲಿ. ಆಮೇಲೆ ಅವರೇ ಏನ್ ಮಾಡಿದ್ರು, ವಿಜಯದಾಸರಾಗಿ ಅವತಾರವನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಗುರುಗಳೇ ಕ್ಲಿಯರಾ? ಸರಿ. ಗುರುಗಳೇ ಹ್ಮ್ ಒಂದು ಅವರ ಅವತಾರ ಮೊದಲ ಅವತಾರ ಭೃಗು ಮಹರ್ಷಿಗಳು ಅವರ ಭೃಗು ಕಾಲಿತ್ತು ಮಹರ್ಷಿಗಳು ಮೂಲ ರೂಪಪ್ಪ. ಆ, ಸರಿಯಾ? ಆ, ಮೂಲ ಅವರ ರೂಪದಲ್ಲಿ ಭೃಗು ಮಹರ್ಷಿಗಳು. ಅವರ ಕಣ್ಣ ಹೆಸರು ಅತುಲ ರಾಕ್ಷಸ. ಆ ಮೂರನೇ ಕಣ್ಣವರಿಗೆ ಕಾಲಿತ್ತು. ಆ ಕಾಲಿರೋ ಕಣ್ಣಲ್ಲಿ ಅತುಲ ಎಂಬ ರಾಕ್ಷಸ ಇದ್ದ. ಅದನ್ನ ಬಂದು ದೇವರು ಪಾದಪೂಜೆ ಮಾಡೋ ವೇಳೆ ಏನ್ ಮಾಡಿದ್ರು, ಆ ಕಣ್ಣನ್ನ ತೆಗೆದು ಬಿಟ್ರು. ಸರಿಯಾ? ಅದರಿಂದ ಆ ಅತುಲ ಎಂಬ ರಾಕ್ಷಸನಿಂದ ಅವರಿಗೆ ಏನಾಯ್ತು, ಅಸುರ ಆವೇಶದಿಂದ ಅವರು ದೇವರು ಹೃದಯನ್ನ ಹೆಟ್ಟಿ ಒದೆಯುವಂತೆ ಆಗಿತ್ತು. ಸರಿಯಾ? ಸರಿ. ಅವರು ಹುಟ್ಟಿದ ಊರಲ್ಲಿ ಶಿಕ್ಲಪರ್ವಿ ರಾಯಚೂರ್ ಡಿಸ್ಟ್ರಿಕ್ಟ್ಲಿ ಮಾನ್ವಿ ತಾಲೂಕಾಲಿ ತುಂಗಭದ್ರಾ ನದಿ ತೀರದಲ್ಲಿ ಹುಟ್ಟಿದ್ರು. ಗುರುಗಳೇ ಗುರುಗಳೇ, ನಿಮ್ಮ ವಾಯ್ಸ್ ಸ್ವಲ್ಪ ಲೋವಾದ. ವಾಯ್ಸ್ ಲೋ ಅದೆಯಾ? ನಂದು ಫುಲ್ ಆತನ ಇಟ್ಟಿದ್ದಾನೆ. ನೀ ಮ್ಯಾಕ್ಸಿಮೈಸ್ ಮಾಡಪ್ಪ. ಎಲ್ಲಾರು ಹೆಂಗದಿಯಾ? ಆ ಇಲ್ಲ, ಎಲ್ಲಾರಿಗೆ ಹೆಂಗ್ ಕೇಳತ್ತಪ್ಪ? ಇಲ್ಲ ಬರೋವರಿಗೆಲ್ಲ ಚಂದ ಕೇಳತ್ತೀಯಾ? ಹೆಂಗ ಕೇಳತ್ತಲ್ಲಮ್ಮ? ಸರಿ ಸರಿ. ಆಮೇಲೆ ಶಿಕ್ಲಪರ್ವಿಯಲ್ಲಿ ರಾಯಚೂರ್ ಡಿಸ್ಟ್ರಿಕ್ಟ್ಲಿ ಮಾನ್ವಿ ತಾಲೂಕಾಲಿ ತುಂಗಭದ್ರಾ ನದಿ ತೀರದಲ್ಲಿ ಅವರ ಅವತಾರವಾಗಿತ್ತು. ಅವರು ಶ್ರೀಪಾದರಾಜರ ಪ್ರತಿಷ್ಠೆ ಮಾಡಿದ ಅಶ್ವತ್ಥ ನಾರಾಯಣ ವೃಕ್ಷ ಅಲ್ಲಿ ಇದೆ. ಅವರ ಊರಿನಲ್ಲಿ ಅಶ್ವತ್ಥ ನಾರಾಯಣ ದೇವಾಲಯ ಇದೆ. ಅವರ ತಾಯಿ ತಂದೆಯರು ಶ್ರೀನಿವಾಸಪ್ಪ ಕೂಸಮ್ಮ. ಅವ್ರ ಶ್ಲೋಕ ಏನು ನಾವು ಹೇಳಿದೆವು? ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಎಲ್ಲರಿಗೆ ಬರ್ತೇವೆ ಅದು? ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಅವ್ರು ಸಣ್ಣ ವಯಸ್ಸನ್ನ ಹೆಂಗಿದ್ರು, ತುಂಬಾ ಬಡತನವಾಗಿದ್ರು. ಅವರಿಗೆ 2 ತಮ್ಮಂದಿರು ಇದ್ರು. 2 ತಮ್ಮಂದಿರು ಏನ್ ಮಾಡಿದ್ರು, ತುಂಬಾ ಒಂದು ಮನೆಯಾಗಿ ಹೋಗಿ ಕೇಳ್ತಾ ಇದ್ರು, ನಮ್ಗೆ ಅನ್ನ ಊಟ ಕೊಡ್ತಾರ ಅಂತ, ವಸ್ತ್ರಗಳನ್ನ ಕೇಳ್ತಾ ಇದ್ರು. ಆಗ ಅವರು ತುಂಬಾ ಕಷ್ಟಪಡೋ ಸಮಯದಲ್ಲಿ ಏನಾಗಿತ್ತು, ಮನೆಯನ್ನು ಬಿಟ್ಟು ಹೊರಟಿದ್ರು ವಿರಕ್ತಿಯಾಗಿ. ಆಗ ಎಲ್ಲಿ ಹೋಗಿದ್ರು? ಕಾಸಿಗೆ ಹೋಗಿದ್ರು. ಆಗ ಓದಿ ಆ ಸಮಯದಲ್ಲಿ ಏನಾಗಿತ್ತು, ಅಲ್ಲಿ ದಾರಿಯಲ್ಲಿ ಸಜ್ಜನರ ಸಂಘ ಆಗಿತ್ತು. ಅವರ ಜೊತೆಯಲ್ಲಿದ್ದು ನಾಮ ಸಂಕೀರ್ತನ ಮಾಡ್ತಾ ಅಲ್ಲಿ ಇದ್ದರು ಮತ್ತು ವಾಪಸ್ ಬಂದರು. ಬಂದ ಮೇಲೆ ಏನಾಗಿತ್ತು, ಅವರಿಗೆ ವಿವಾಹವಾಗಿತ್ತು. ವಿವಾಹ ಆದ ಮೇಲೆ ಗೆದ್ದೆಯನ್ನ ಲೀಸಿಯ ತೆಗೆದು ಮಾಡ್ತಾ ಇದ್ರು. ಮಾಡಾವಳು ಏನಾಗಿತ್ತು ಅವರಿಗೆ, ಅದರಿಂದ ತುಂಬಾ ನಷ್ಟವಾಗಿತ್ತು. ಇದೆಲ್ಲ ನೋಡಿದೆವು ಹೋದ ವಾರ. 12 ವರ್ಷ ಇದ್ದರು. ಅದಕ್ಕ ಮೇಲೆ ಅವರಿಗೆ 34 ವಯಸ್ಸರಲ್ಲಿ ಮತ್ತೆ ಏನ್ ಮಾಡಿದ್ರು, ಕಾಸಿಗೆ ಹೊರಟಿದ್ರು. ಆತ್ಮಹತ್ಯೆ ಮಾಡಬೇಕು ಅಂತ ಹೊರಟಿದ್ರು. ಬಾರಿಯಲ್ಲಿ ಚಾಕಿ ಕೇಶವರಾಯ ಎಂಬ ಊರು ಮನೆಗೆ ಹೋಗಿದ್ರು. ಅವ್ರ ಮನೆಯಲ್ಲಿ ಏನ್ ಮಾಡಿದ್ದಾದ್ರು, ಅದು ಧನುರ್ಮಾಸ ಕಾಲ ಎಂಬುದಾಗಿ ಅವರಿಗೆ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದರು. ಸರಿಯಾ? ಮುಂದೆ ಅವರಿಗೆ ಏನ್ ಮಾಡಿದ್ರು, ಕಾಸಿಗೆ ಯಾತ್ರೆ ಹೊರಟಿದ್ರು. ಕಾಸಿ ಹೋದಾಗ ಮಧ್ಯದಲ್ಲಿ ಏನಾಗಿತ್ತು, ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಪುರಂದರದಾಸರು, ವೇದವ್ಯಾಸರೇ ಪುರಂದರದಾಸ ರೂಪದಲ್ಲಿಂದ ಬಂದು ಅವರಿಗೆ ವ್ಯಾಸ ಕಾಸಿಗೆ ಕರಕೊಂಡೋಗಿ ಅವರಿಗೆ ಅಂಗಿತವನ್ನು ಕೊಟ್ಟರು. ವಿಜಯ ವಿಠಲ ಕೊಟ್ಟ ಮೇಲೆ ಏನಾಗಿತ್ತು, ಅವರಿಗೆ ಎಲ್ಲ ವೃದ್ಧನಾಮ ಪದಗಳು, ಸುಳಾದಿಗಳು, ಉಗಾಭೋಗಗಳು, ಕೀರ್ತನೆ ಎಲ್ಲ ಅವರಿಗೆ ಸರಳವಾಗಿ ಬಂದಿತು. ಪುರಂದರದಾಸರು ಏನ್ ಸಂಕಲ್ಪ ಮಾಡಿಕೊಂಡಿದ್ರು, ನಾನು 5 ಲಕ್ಷ ಹಾಡುಗಳನ್ನ ಮಾಡುತ್ತೇನೆ. ಎಷ್ಟು ಹಾಡುಗಳು ಮಾಡ್ತೇನೆ ಅಂತ ಹೇಳಿದ್ರು? 5 ಲಕ್ಷ ಹಾಡುಗಳನ್ನ ಮಾಡ್ತಾನೆ ಸಂಕಲ್ಪ ಮಾಡಿಕೊಂಡಿದ್ರು. ಆಗ ಅವರೆಷ್ಟು ಮಾಡಿದ್ರು, 4,75,000 ಮಟ್ಟು ಮಾಡಿದ್ರು.
ಆಗ ಉಳಿದ 25,000 ಹಾಡುಗಳನ್ನ ಯಾರು ಮಾಡಿರು? ತನ್ನ ಮಧ್ವಪತಿ ಮಾಡ್ತಾನೆ ಅಂತ ಹೇಳಿದರು. ಮಧ್ವಪತಿ ಯಾರು? ಭೃಗು ಮಹರ್ಷಿಗಳು ಯಾರಾಗಿ ಅವತಾರ ಮಾಡಿದರು ತಿಳಿಸಿ ಹೇಳ್ತಾನೆ. ತ್ರೇತಾಯುಗದಲ್ಲಿ ಕಪಿಯಾಗಿ, ದ್ವಾಪರ ಯುಗದಲ್ಲಿ ನಿಕಂಬ ಎಂಬ ಯಾದವನಾಗಿ, ಕೃಷ್ಣನ ಸಖ ಫ್ರೆಂಡ್ ಆಗಿ, ಆಮೇಲೆ ಜರ ಬೇಟುವನಾಗಿ, ಆಮೇಲೆ ಪುರಂದರದಾಸರ ಮನೆಯಲ್ಲಿ ಕರುವಾಗಿ, ಆಮೇಲೆ ಅವರೇ ಪುರಂದರದಾಸರ ಮನೆಯಲ್ಲಿ ಮಧ್ವಪತಿ ಎಂಬ ಅವರ ಮಗನಾಗಿ, ಆಮೇಲೆ ಇಲ್ಲಿ ಅವತಾರ ವಿಜಯದಾಸರಾಗಿ ಬಂದಿದ್ದರು. ಅದೆಲ್ಲ ನೋಡಿದೆವು. ಆಗ ಪುರಂದರದಾಸ ಸಂಕಲ್ಪ ಮಾಡಿಕೊಂಡಿದ್ದರಲ್ಲ 25,000 ಕೃತಿಗಳನ್ನು ಮಧ್ವಪತಿ ಮಾಡ್ತಾನೆ ಅಂತ ಹೇಳಿದರು. ಆ ಮಧ್ವಪತಿಯೇ ಮತ್ತು ವಿಜಯದಾಸರಾಗಿ ಅವತಾರ ಮಾಡಿದರು. ಸರಿಯಾ? ವಿ ಎಂದು ನುಡಿದರೆ ವಿಷ್ಣುದಾಸನಾಗುವನು, ಜಾ ಎಂದು ನುಡಿದರೆ ಜನನ ಹಾನಿ, ಯಾ ಎಂದು ಕೊಂಡಾಡ ಯಮಪಡರು ಓಡುವರು, ರಾಯ ಎಂದನಲು ಹರಿಕಾವ ವರವೀವ. ವಿಜಯ ರಾಯ ಎಂಬ ನಾಮವನ್ನು ಹೇಳಿದರೆಯೇ ನಮಗೆ ಇಷ್ಟು ಫಲವಾಗತ್ತೆ. ವಿ ಎಂದು ನುಡಿದರೆ ವಿಷ್ಣುದಾಸನಾಗುವನು, ಭಗವಂತನ ಭಕ್ತರಾಗಿ ಆಳುತ್ತಾರೆ. ವಿ ಎಂಬ ಅಕ್ಷರ, ಆ ಲೆಟರ್ ಒಂದು ಮಾತ್ರ. ವಿಜಯ ರಾಯ, ಜ ಜನನ ಹಾನಿ, ಮತ್ತು ಹುಟ್ಟೋದು ಸಾಯೋದು, ಇದೇನು ಸೈಕಲ್. ಈ ಸೈಕಲ್ ಇಲ್ಲಾಂಗೇನು ಮೋಕ್ಷ ಮಾರ್ಗವನ್ನು ಕರುಣಿಸುವವರು. ಝ ಎಂದರೆ ಜನನ, ಜನನ ಅಂದ್ರೆ ಏನು? ಬರ್ತ್, ಜನನ ಹಾನಿ, ಮತ್ತು ಹುಟ್ಟೋದಿಲ್ಲ. ಯಾ ಎಂದು ಕೊಂಡಾಡ ಯಮಪಡರು ಓಡುವರು. ಯಮಪಡರು ಓಡುವರು ಅಂದ್ರೆ ಇದಕ್ಕೆ ಯಮದೂತರು ಬರೋದಿಲ್ಲ, ನರಕ ಆಗೋದಿಲ್ಲ. ನರಕ ಅಂದ್ರೆ ಏನು? ನರಕದಲ್ಲಿ ಏನೇನು ಶಿಕ್ಷೆ ಕೊಡ್ತಾರೆ, ತಪ್ಪಿಗೆ ತಕ್ಕಂತೆ ಪನಿಷ್ಮೆಂಟ್. ಕುದಿಯ ಎಣ್ಣೆಯಿಲಾಗಿ ತಯಾರು, ಬೆಂಕಿ ಫುಲ್ಲ ಕಾಯ್ದ ಬೆಂಕಿ, ಅಗ್ನಿಸ್ತಂಭ ಅಂದ್ರೆ ಏನು? ಅಯನ್ ಪೋಲ್, ಅದನ್ನ ಕಟ್ಟಿ ಇಡಕೊಂತ ಹೇಳೋರಂತೆ, ಹೆಂಗಿರೋದು. ಆಮೇಲೆ ಫುಲ್ಲ ಕಿರಿಮಿ ಕೀಟ ಸಗದಿಲಿ ಹಾಕಿ ಬಿಟ್ಬಿಡೋರು, ಫುಲ್ ಅಂಡ್ ಫುಲ್. ಅದ್ರಲ್ಲಿರೋ ಪುಡು ಹೊಡುಲ್ಲ ಒಂದು ನಮ್ಮನ್ನ ಕಚ್ಚೋದು, ಹೆಂಗಿರೋದು ಅದೆಲ್ಲ. ಅಂತ ಶಿಕ್ಷೆಗಳು ಇದೆ ನರಕದಲ್ಲಿ. ಅಂತ ನರಕನ ತಪ್ಪಿಸಬೇಕು ಅಂದ್ರೆ ಯಮಪಡರು ಓಡುವರು, ಯಮದೂತರು ಬರೋದಿಲ್ಲ. ಏನಾಗತ್ತೆ? ವಿಷ್ಣುದೂತರು ಬರ್ತಾರೆ. ರಾಯವೆಂದಣಲು ಹರಿಕಾವ ವರವೀವ. ಹರಿಕಾವ ಅಂದ್ರೆ ಏನು? ರಕ್ಷಣೆ ಮಾಡ್ತಾನೆ, ಹಿ ವಿಲ್ ಸೇವ್ ಅರ್ಥ. ದೇವರು ರಕ್ಷಣೆ ಮಾಡ್ತಾನೆ. ವರವೀವ, ನಮಗೇನ್ ಮಾಡ್ತಾನೆ? ವಿ ವಿಲ್ ಬಿ ಬ್ಲೆಸ್ಡ್ ವಿತ್ ವರಗಳು, ನಾವು ಕೇಳೋದನ್ನ ಕೊಡುವಂತ ಅನುಗ್ರಹ ಆಗತ್ತೆ, ಭಗವಂತ ಕೊಡ್ತಾನೆ. ಸರಿ. ಆಗ ಪುರಂದರದಾಸರ ಮೇಲೆ ಅವರು ಮಾಡಿದ ಹಾಡೇನು? ಗುರು ಪುರಂದರದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ, ಒಂದು ಹಾಡನ್ನು ಮಾಡಿದ್ದಾರೆ. ಸರಿ. ಆಗ ಏನ್ ಮಾಡಿದ್ರು? ಮತ್ತು ಚಿಕ್ಲ ಪರವಿಗೆ ಬಂದಿದ್ರು. ಬಂದು ಏನ್ ಮಾಡಿದ್ರು? ಎಲ್ಲ ಅವ್ರ ಅಮ್ಮ ತುಂಬಾ ಸಂತೋಷದಿಂದ ಅವನ್ನ ರಿಸೀವ್ ಮಾಡಿದ್ರು. ಅವ್ರ ವೈಫ್ನ ಬಿಟ್ಟಿಟ್ಟು ಹೋಗಿದ್ರು, ಅರಸಮ್ಮ. ಅವ್ರ ವೈಫ್ ಪತ್ನಿ ಹೆಸರೇನು? ಅರಸಮ್ಮ. ತಾಯಿ ಹೆಸರು ಕೂಸಮ್ಮ, ಪತ್ನಿ ಹೆಸರು ಅರಸಮ್ಮ. ಆಗೇನಾಯ್ತು? ಅವ್ರಿಗೆ ಏನೇನು ಕಷ್ಟ ಇತ್ತು. ಬಿಫೋರ್ ದಾಸ ದೀಕ್ಷೆಯ ಮಿಂಚೆ ಹೆಂಗಿದ್ರು ಅವರು? ಮನೆಗೆ ಹೋಗಿ ಅನ್ನ ಕೇಳ್ತಾ ಇದ್ರು, ಅನ್ನ ಕೊಳ್ಳಿಲ್ಲ ಯಾರು. ಇವತ್ತು 10,000 ಜನಗಳಿಗೆ ಅವರು ಬ್ರಾಹ್ಮಣ ಭೋಜನವನ್ನು ಮಾಡಿಸ್ತಾ ಇದ್ದಾರೆ. ಉಂಜವೃತ್ತಿ ಮಾಡಿ ಅಷ್ಟು ಜನಕ್ಕೆ ಊಟ ಕೊಡುವಂತ ಭಾಗ್ಯ ಆಗಿತ್ತು. ಹೆಂಗೆ? ದೇವರು ನಾಮ ಅವರಿಗೆ ಬಾಯಲ್ಲಿ ಬಂದ ಮೇಲೆ, ವಿಜಯ ವಿಠಲ ಅಂತ ದೇವರು ಅಂಗಿತ. ದಾಸರ ಆಳಕ್ಕೆ ಮುಂಚೆ ಎಷ್ಟು ಕಷ್ಟಪಡ್ತಾ ಇದ್ರು, ಪಾವರ್ಟಿ, ಅಷ್ಟು ಕಷ್ಟ ಇತ್ತು, ಊಟಕ್ಕೆ ಕಷ್ಟ ಇತ್ತು. ಆಮೇಲೆ ಇನ್ನೊಂದೇನು ಹೇಳಿದೆ? ವಸ್ತ್ರ ಇಲ್ಲ, ಚಳಿಯಾತ ಇತ್ತು ಆ ಊರು. ತಮ್ಮಂದ್ರು ಇಲ್ಲ, ಈ ಬ್ರದರ್ಸ್ಗೋಸ್ಕರ ಕೇಳ್ತಾ ಇದ್ರು, ನಮಗೆ ಇದೊಂದು ಹಳೇ ಗುಡ್ಡ ಇದ್ರೆ ಕೊಡ್ರಿ ಅಂತ. ಅವ್ರು ಯಾರು ಕೊಳ್ಳಿಲ್ಲ. ಇವತ್ತೇನ್ ಮಾಡ್ತಾರೆ? ದಿನ ಹೊಸ ವಸ್ತ್ರ, ದಿನಾಲು ಹೊಸ ಡ್ರೆಸ್ ಹಾಕಿಂತ ಇದ್ರು ಅಂತ. ಅವ್ರು ವರ್ಷ ಪೂರ್ತಿಯಾಗಿ ಹೊಸ ಡ್ರೆಸ್ ಹಾಕಿಂಬಾಳ ಅವರತ್ತಲ್ಲಿ ಅಷ್ಟು ವಸ್ತ್ರಗಳಿತ್ತು. ಹೆರಾಳು ಕಾಲು ಹೋಗಿ ಬೀಳ್ತಾ ಇದ್ರು, ನಮಗೆದೋ ಹೆಲ್ಪ್ ಮಾಡ್ರಿ, ನಂಗೆದೋ ಕೊಡ್ರಿ ಅಂತ. ಇವತ್ತೇನಾಯ್ತು? ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಅವ್ರ ಪಾದದಲ್ಲಿ ಬೀಳ್ತಾ ಇದ್ದಾರೆ. ಕಾಶಿ ಹೋದಾಗ ಕಾಶಿ ರಾಜ ಬಂದು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದ, ವಿಜಯದಾಸರಿಗೆ. ಇಷ್ಟು ಅನುಗ್ರಹ. ಇದೆಲ್ಲ ಯಾರಿಂದ ಆಯ್ತು? ನನ್ನಿಂದ ಆಗಲಪ್ಪ, ನನ್ನ ಪುಣ್ಯ ಇಲ್ಲ, ನಿನ್ನದೇ ಸಕಲ ಸಂಪತ್ತು, ಹಂಗಂತ ವಿಜಯದಾಸರು ಹೇಳಿದರು. ಹಾಗಂತ ಒಂದು ಕೃತಿ ಮಾಡಿದರು.
ಅದರಲ್ಲಿ ಬಿಫೋರ್ ದಾಸ ದೀಕ್ಷಾ ಆಫ್ಟರ್ ದಾಸ ದೀಕ್ಷಾ ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ಅದ್ರಲ್ಲಿ ಹೇಳ್ತಾರೆ ನಾ ಹೆಂಗಿದ್ದೆ, ಈತ ಹೆಂಗಿದ್ದಾನೆ. ನಿನ್ನ ಒಲುಮೆಯಿಂದ ನಿಕಿಡ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ನನ್ನ ಪುಣ್ಯಗಳಿಂದ ಇಲ್ಲಪ್ಪ, ನಿನ್ನದೇ ಸಕಲ ಸಂಪತ್ತು. ನಿನ್ನದೇ ಅಂದರೆ ಏನು? ಎಲ್ಲ ನೀ ಕೊಟ್ಟದ್ದು. ಈ ಜನ್ಮ ನೀ ಕೊಟ್ಟದ್ದಪ್ಪ, ಈ ಬುದ್ಧಿ ಜ್ಞಾನ ನೀನೇ ಕೊಟ್ಟದ್ದು. ಈ ಒಂದು ಸಂಪತ್ತು ಯಾರು ಕೊಟ್ಟರು? ನೀನೇ ಕೊಟ್ಟದ್ದು. ಅವ್ರು ಕಂಪೇರ್ ಮಾಡ್ತಾ ಹೇಳ್ತಾರೆ. ಒவ்வೊಂದು ಪದ್ಯದಲ್ಲಿ ಹೇಳ್ತಾರೆ, ಬೆಳಿಗ್ಗೆಂದ ಸಾಯಂಕಾಲವರೆಗೆ ಸಂಚಿ ತನಕ ಬಿತ್ತು, ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಡಲಿದನು. ಬೆಳಿಗ್ಗೆಂದ ಸಾಯಂಕಾಲವರೆಗೆ ಮನೆಯ ಹೋಗ್ತಾ ಇರುವೆ, ಒಂದು ಪಾತ್ರ ಕೂಡ ತುಂಬಲಾದಂತೆ, ಗಂಜಿ ಕೂಡ ಯಾರು ಹಾಕ್ಲಾರ. ಹಂಗೆ ಕಷ್ಟಪಡ್ತಾ ಇದ್ದೆ. ಈತ ಏನು ಮಾಡ್ತಾ ಇದ್ದಾನೆ? ವ್ಯಂಜನ ಮೊದಲಾದ ನಾನಾ ರಸಗಳು ಭುಂಜಿಸುವುದು ಮತ್ತೇನು. ನಾನಾ ರಸಗಳು ಅಂದರೆ ಆಂಬಡೆ, ಪಾಯಸ, ಚಿತ್ರಾನ್ನ ಹಿಂಗಿಟ್ಟುಂಡು ಬಗೆ ಬಗೆಯಾಗಿ ನಾವು ಊಟ ಮಾಡ್ತಾನೆ ಇಲ್ಲ, ಎಲ್ಲರಿಗೂ ಕೂಡ ಮಾಡಿಸ್ತಾ ಇದ್ದೇನೆ. ಇದು ಯಾರು ಪುಣ್ಯ? ನನ್ನ ಪುಣ್ಯ ಇಲ್ಲಪ್ಪ, ನೀ ಕೊಟ್ಟದ್ದು ಅಂತ ಹೇಳ್ತಾರೆ. ಒಂದ ಹೇಳ್ತಾ ಬರ್ತಾರೆ, ಜೀರ್ಣ ಮಲಿನ ವಸ್ತ್ರ ಕಾನದ ನರಣಿಗೆ ಊರ್ನ ವಿಚಿತ್ರ ಸುಬಸನ ವರ್ಣದಿಂದ ಬಾಹೋದೇನು ಅಂತ. ಒಂದು ವಸ್ತ್ರ ಕೂಡ ಇಲ್ಲನಂತಲಿ ಕಾನದ ನರಣಿಗೆ. ಏನು ಕಾಣದ ಅಂದ್ರೆ ಒಂದು ಸಾಧಾರಣ ವಸ್ತ್ರ ಕೂಡ ಇಲ್ಲ ಹಂಗೆ ಕಷ್ಟಪಡ್ತಾ ಇದ್ದೆ. ಇದು ವರ್ಣದಿಂದ ಬಾಹೋದೇನು ಅಂದ್ರೆ ಕಲರ್ ಆಗಿ ಹೊಸದಾಗಿ ಹಾಕಿಂತ ಇದ್ದೇನೆ. ಇದೆಲ್ಲ ಯಾರದು ಬಂತು? ನಿನ್ನದೇ ಸಕಲ ಸಂಪತ್ತು ಅಂತ ಹೇಳಿ ಇದೆಲ್ಲ ಕೊಡ್ತಿರಲ್ಲ, ಇದೇನು ಆಶ್ಚರ್ಯವಾ ಅಂತ ಕೇಳಿದ್ರೆ ಇಲ್ಲ. ಮೋಕ್ಷವನ್ನೇ, ವೈಕುಂಠವನ್ನೇ ಕೊಡುವ ನೀನು ಇದೆಲ್ಲ ಕೊಡೋದೇನು? ಊಟವೋ ಇಲ್ಲ ವಸ್ತ್ರವೋ ಸಂಪತ್ತೋ ಎಲ್ಲ ಸಲ್ಲಿ. ಒಲ್ಲ ಕೌರವ ಅಂದ್ರೇನು? ಸ್ಟೇಟಸ್. ಎಲ್ಲರೂ ನಾವೆಲ್ಲ ಸಲ್ಲಿ ಮಾಡಿ ಪ್ರೈಸ್ ಮಾಡೋದು, ಕ್ಲಾಪ್ ಮಾಡೋದು, ನಮಗೆ ಬಂದು ಗೌರವ ಕೊಡೋದು, ರೆಕಗ್ನಿಷನ್ ಸಿಕ್ಕೋದೆಲ್ಲ ಅವಾರ್ಡ್ ಆ್ಯಂಡ್ ರೆಕಗ್ನಿಷನ್ ಇದೆಲ್ಲ ದೊಡ್ಡದೇ ಇಲ್ಲ. ಇದಕ್ಕೆ ಮೋಕ್ಷವೇ ಕೊಡುವವ ನೀನು ಅಂತ ಒಂದು ಹಾಡು ಮಾಡಿದ್ರು. ಆಗೇನು ಮಾಡಿದ್ರು ನೋಡ್ರೆ, ಅಷ್ಟು ಬಂದು ಬರ್ತಾ ಇತ್ತು. ಆಗ ಹೇಳಿದ್ರಂತೆ, ಇದಾದ್ರೂ ನಾಳೆ ಅಂತ ಇಟ್ಟು ಬಿಡಮ್ಮ, ಈತ ಏನು ಬೇಕೋ ಇಟ್ಟುಂಟು ಮತ್ತೆಲ್ಲ ದಾನ ಮಾಡುಡು ಅಂತ ಇರುತ್ತೆ ಅವ್ರ ಅಮ್ಮತ್ಲಿ. ಅವ್ರನ್ನ ಹಂಗೆ ಮಾಡ್ತಾ ಇದ್ರು. ಹಾಗೇನಾಯ್ತು, ಒಂದಿನ ಅವರು ಪಕ್ಕದಲ್ಲಿ ಅವರು ಊರಿನಲ್ಲಿ ದೇವಾಲಯಕ್ಕೆ ಹೋಗಿ ಬರ್ತಾನ ಅಂತ ಹೇಳಿ ಹೊರಟಾಗ ತುಂಬ ದಿನ ಆಯಿತು, ನಾ ಈತೆ ಬಂದಿದ್ದೇನೆ, ನಾ ಹೋಗಿ ದೇವರು ನಮಸ್ಕಾರ ಮಾಡಿ ಬರ್ತಾನೆ, ಸಾಯಂಕಾಲ ಆಗತ್ತಮ್ಮ ಅಂತ ಹೇಳಿ ಹೊರಟುಟ್ರು. ಹೋದರೆ ಕೊಂಚತ್ತಲಿಯೇ ಒಂದು ಸುಂದರವಾದ ಒಂದು ಸ್ತ್ರೀ, ಸುಮಂಗಲಿ ಸ್ತ್ರೀ ಬಂದಿದ್ದಳು. ಜೊತೆಯಲ್ಲಿ ತುಂಬ ಸುಹಾಸಿನಿ ಈ ಟರ್ಮ್ಸ್ ಎಲ್ಲ ನೋಡಿಲ್ರಿ. ಸುಹಾಸಿನಿಗಳಿಂದರೆ ಸುಮಂಗಲಿ ಸ್ತ್ರೀಗಳು, ಮದುವಾದವರಿಗೆ ಸುಹಾಸಿನಿ ಅಂತ ಹೆಸರು. ಸುಹಾಸಿನಿ ಸ್ತ್ರೀಗಳು ಎಲ್ಲ ಬಂದಿದ್ದಾರೆ ಜೊತೆಯಾಗಿ. ಬಂದೇನು ಮಾಡಿದ್ರಂತೆ, ಅಮ್ಮ ವಿಜಯದಾಸರಲ್ಲಿ ಅಂತ ಕೇಳಿದರು. ಅವ್ರು ಹೇಳಿಲ್ಲ, ವಿಜಯದಾಸರು ಇಲ್ಲವೇ, ಅವರು ಬೆಳಿಗ್ಗೆ ದೇವಾಲಯಕ್ಕೆ ಹೋಗಿಬಿಟ್ನೆ ಅಂತ ಅವ್ರ ಅಮ್ಮ ಹೇಳಿರಂತೆ. ಇಲ್ಲಲ್ಲ, ಈತ ನಮ್ಮ ಮನೆಗೆ ಊಟಕ್ಕೆ ಬರ್ತಾನಂತ ಹೇಳಿದ್ರು, ನಾವು ಇಷ್ಟೊತ್ತು ಕಾಯ್ತಾ ಇದ್ದೇವೆ, ವೆಯ್ಟ್ ಮಾಡ್ತಾ ಇದ್ದೆವು, ಅವರು ಬರಲಿಲ್ಲವೇ ಅಂದರು. ಹಂಗೆ ಇಲ್ಲಲ್ಲ, ಹಿಂಗೆ ಇಲ್ಲವೇ ಏನಂತಲಿ ಹಂಗಂತ ಹೇಳಿದೊಡತೆ, ಪರವಾಗಿಲ್ಲಮ್ಮ, ಅವ್ರಿಗೋಸ್ಕರ ಅಡಿ ಮಾಡಿ ಇಟ್ಟದ್ದೆಲ್ಲನೂ ಕೂಡ ನಾ ಇಲ್ಲಿ ಬಂದು ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಕೊಟ್ಟುಟ್ರಂತೆ. ಕೊಟ್ಟು ಹೋದ ಮೇಲೆ ವಿಜಯದಾಸರು ಸಾಯಂಕಾಲವಾಗಿ ಬರ್ತಾರೆ. ಬಂದ ಮೇಲೆ ಊಟ ಮಾಡ್ತಾನೆ ಅಂತ ಕೂತುಂಡ್ರು. ಅವ್ರು ಬಡಿಸಿದರೆ ಅಂಥ ರುಚಿ. ಆ ಊಟವನ್ನು ಮಾಡಿದಾಗವೇ ಅವರಿಗೆ ಅಷ್ಟೊಂದು ಆನಂದ ಅಂದರೆ ಹ್ಯಾಪಿಯೆಸ್ಟ್ ಟು ದ ಕೋರ್, ಹಂಗತ್ತಂತ ಸಂತೋಷ. ಇಷ್ಟೊಂದು ಊಟ ಎಲ್ಲಿನೇ ಸಿಕ್ಕಲಾದಂತೆ ಹಂಗಿತ್ತು. ಅಷ್ಟೊಂದು ಆನಂದ, ಅಷ್ಟೊಂದು ಸಂತೋಷ, ಒಂದು ತೃಪ್ತಿ ಹಿಂಗಾಗಿತ್ತಿಲ್ಲ. ಇದೇನು ಮಾ, ಯಾರು ಮಾಡಿದ್ದೆ ಅಡಿಗೆ? ಇಲ್ಲಲ್ಲ, ನೀ ಏನು ಎಲ್ಲಿಯೋ ಸಲ ಒಪ್ಪುಕೊಂಡು ಬಂದಿದ್ದಿ ಅಂತ ಹೋಗವೇ ಇಲ್ಲ ಅಂತಲ್ಲಪ್ಪ ಅಂದರು. ಇಲ್ಲಲ್ಲ, ನಾ ಹೋಗಿದ್ದೇನೆ ಅಮ್ಮ, ನಾ ಎಲ್ಲಿ ಯಾರಿಗೆ ಏನು ಮಾತೇ ಕೊಳ್ಳಿಲ್ಲ, ಪ್ರಾಮಿಸ್ ಮಾಡಲಿಲ್ಲ, ಮಾತು ಕೊಳ್ಳಿಲ್ಲ. ಹಂಗಂದ್ರೆ ಬಂದವರು ಯಾರು? ತಮಾರಿ ಬಂದಿದ್ದರು ಒಂದು ಸುಮಂಗಲಿ ಸ್ತ್ರೀ, ಅಷ್ಟು ಲಕ್ಷಣವಾಗಿದ್ದಳು. ಅವ್ರ ಜೊತೆಯಾಗಿ ತುಂಬ ಸುಹಾಸಿನಿ ಸ್ತ್ರೀಗಳೆಲ್ಲ ಬಂದಿದ್ದರು, ಅವ್ರ ತನಕ ಕೊಟ್ಟು ಹೋಗಿದ್ರು ಹಂಗಂತ ಹೇಳಿದೊಡತೆ ಕೊಂಚೊತ್ತು ಧ್ಯಾನದಲ್ಲಿ ಕುಳಿತು ಅವರು ಯೋಚನೆ ಮಾಡ್ತಾ ಇದ್ದರೆ ಬಂದದ್ದು ಯಾರೆಲ್ಲ? ಸಾಕ್ಷಾತ್ ಮಹಾಲಕ್ಷ್ಮಿ. ಯಾರು ಬಂದಿದ್ರು? ಮಹಾಲಕ್ಷ್ಮಿಯೇ ಅಡಿಗೆ ಮಾಡಿ ತಕೊಂಡು ಬಂದು ವಿಜಯದಾಸರಿಗೆ ಕೊಟ್ಟಿದ್ರು ಅಂತ. ಎಷ್ಟು ಪುಣ್ಯ ನಮಗಿನವ್ರು. ಏದೋ ಗುಡಿ ಹೋಗಿ ಪ್ರಸಾದ ಸಿಕ್ಕಿದ್ರೆ ಸೂಪರ್ ಆದ ಅಂತ ಹೇಳ್ತೇವೆ, ತಿರುಪತಿ ಹೋಗ್ತೇವೆ,
ಶ್ರೀನಿವಾಸ ದೇವರು ಪ್ರಸಾದ ಕೊಡ್ತಾರೆ, ಕ್ಯೂಲಿ ನಿಂತಿಂಡ ಮೇಲೆ ಅಪ್ಪ ದೇವ್ರ ಪ್ರಸಾದ ಆಗಿತ್ತು ಅಂತೇಳಿ. ಸಾಕ್ಷಾತ್ ಲಕ್ಷ್ಮಿಯೇ ಅಡಿಗೆ ಮಾಡಿದ ಊಟವನ್ನು ತಗೊಂಡ್ಬಂದು ವಿಜಯದಾಸರಿಗೆ ಕೊಟ್ಟಿದ್ರು ಅಂತ. ಇಷ್ಟು ಅನುಗ್ರಹ ಅವರಿಗೆ ಆಗಿತ್ತು. ಕಾಶಿ ರಾಜ ಬಂದಂತ ಅವರಿಗೆ ಪಲ್ಲಕ್ಕಲಿ ಕರ್ಕೊಂಡು ಹೋದಂತ, ಕಾಶಿ ರಾಜ ಬಂದು ಪಲ್ಲಕ್ಕಲಿ ಕರ್ಕೊಂಡು ಹೋಗಿದ್ದ, ಅಷ್ಟು ದೊಡ್ಡ ಗೌರವ ಅವರಿಗೆ ಆಗಿತ್ತು. ಆಮೇಲೆ ಏನ್ ಮಾಡಿದ್ರು, ತಿರುಪತಿ ಹೋಗಾರುತ್ತೆ ವರ್ಷ ವರ್ಷ ವರ್ಷ. ತಿರುಪತಿ ಶ್ರೀನಿವಾಸನ ಮೇಲೆ ಎಷ್ಟು ಹಾಡು ಮಾಡಿದ್ದಾರೆ, 43 ಸಾಂಗ್ಸ್ ಮಾಡಿದ್ದಾರಂತೆ. ಎಷ್ಟು ಹಾಡು, 43. ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ರು. ಒಂದ್ಸಾರಿ ಹೋದಾಗ ತುಂಬಾ ಗುಂಪು ಬಂದಿತ್ತು. ಗುಂಪು ಅಂದ್ರೆ ಗುಂಪು, ತಿರುಪತಿಲಿ ಆಗವೇ ಗುಂಪಿತ್ತು, ಕ್ಯೂ. ಆಗಲ್ಲ ಈಗೆಲ್ಲ ಜರಗಂಡಿ ಜರಗಂಡಿ ಅಂತ ಹೇಳ್ತಾರಲ್ಲ, ಆಗೋಣ ಅದೇ ಮಾರಿ ಒಂದು ಕೃಷ್ಣಾಂಜನ ಅಂದ ಎಲ್ಲಾರಿ. ಕೃಷ್ಣಾಂಜನ ಅಂದ್ರೆ ಏನು, ಮಾನ್ ತೋಲ್ ನೋಡಿದ್ರಾ, ದೇವ್ರ ಪಟ್ಟಿಲ್ಲ ಕಟ್ಟಿ ಇಟ್ಟಿರೋರು, ಆ ಮಾನ್ ತೋಲ್ ಅಂತ ಹೇಳಾರು. ಜಿಂಕೆಯ ತೋಲ್ ಸದೆ ಅದರಿಂದ ತೆಗೆದು ಅದು ಮಾಡಿದ್ದು ಕೃಷ್ಣಾಂಜನ ಅಂತ ಹೆಸರು. ಆ ಕೃಷ್ಣಾಂಜನ ಅಂದ ಎಲ್ಲಾರಿ ಪಟ್ಟು ಕೊಡ್ತಾರಂತೆ, ಅಂತ ಮಾರಿ ಕೊಟ್ರು. ಇವರೇನ್ ಮಾಡಿರು, ವಿಜಯದಾಸರು, ಓ ಸರಿ ನಾ ವಾಪಸ್ ಬರ್ತಾನೆ, ರಿಟರ್ನ್ ಆಗ್ತಾನೆ ಅಂತ ಹೇಳ್ತು ದೇವ್ರ ಕ್ಯೂ ಇಂದ ಬ್ರೇಕ್ ಮಾಡಿಂಡು ಹೊರಗೆ ಬಂದು ಬಿಟ್ರು. ಎಲ್ಲಿ ಬಂದುಬಿಟ್ರು, ನೇರ ಸ್ವಾಮಿ ಪುಷ್ಕರಣಿಯೇ ಬಂದು ಬಿಟ್ರು. ಸ್ವಾಮಿ ಪುಷ್ಕರಣಿಯೇ ಬಂದು ಅವ್ರ ಪಾತಿ ಏನ್ ಹೇಳಿದ್ರು, ಹಾಡು ಒಂದು ರಚನೆ ಮಾಡಿದ್ರು ಅಂತ. ಏನು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ನಾನು ನಿನ್ನ ದರ್ಶನಕ್ಕೆ ಬರಲಪ್ಪ ಸ್ವಾಮಿ. ಯಾತಕ್ಕೆ ಬಂದೆ, ನಿನ್ನ ದರ್ಶನ ಮಾಡಬೇಕು ಅಂದ್ರೆ ನಾನು ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ನಿನ್ನ ದರ್ಶನ ಆಗತ್ತೆ ಅಂದ್ರಂತೆ. ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ದರ್ಶನ. ಅದಕ್ಕೆ ಅವರು ಒಳಗಿರುವಂತ ದೇವರನ್ನ ಯಾವಾಗಲೂ ನೋಡುವವರು ವಿಜಯದಾಸರು. ಒಂದ್ಸಾರಿ ಏನಾಗಿತ್ತು ಅಂದ್ರೆ, ಇದೇ ತಿರುಪತಿಗೆ ಬಂದಿದ್ರು, ರಥೋತ್ಸವ ನಡೀತಾ ಇತ್ತು. ಆ ಕಾಲದಲ್ಲಿ ಗುರುಗಳೇ, ದೇವರು ಹೇಳಿಮ್ಮ. ಒಂದ್ ಡೌಟ್ ಇದೆ. ಅವ್ರು ಬಂದು ಬಿಂಬರೂಪಿ ಪರಮಾತ್ಮನ ನೋಡ್ತಾ ಇದ್ರ, ತಿರುಪತಿನ ದೇವ್ರ ಧ್ಯಾನ ಮಾಡೋಕೆ ಒಳಗ್ ನೋಡ್ತಾ ಇದ್ರ? ಅವನೇ ಒಬ್ಬನೇ ಬಿಂಬರೂಪಿ ದೇವರು ಅಂದ್ರೆ ಏನು, ಏನ್ ದೇವರ ನೋಡ್ತಾರೆ ಆ ದೇವರು ಅವರಿಗೆ ದರ್ಶನ, ಬಿಂಬರೂಪಿಯಾಗಿ ದರ್ಶನ ಕೊಡ್ತಾ ಇದ್ರು. ದೇವರ ರೂಪಕ್ಕೆ ಭೇದ ಇಲ್ಲವಲ್ಲ, ಸರಿಯಾ. ಅವ್ರು ಈಗ ಅವರು ಇದ್ದ ಜಾಗದಲ್ಲಿಯೇ ನೆನೆಸಿದರನು ಆ ದೇವರನ್ನ ನೋಡ್ಲಕ್ಕೆ ಅವರಿಗೆ ಸಾಧ್ಯ, ಸರಿಯಾ. ಆಗ ಧ್ಯಾನದಲ್ಲಿ ಇದ್ರು, ತಿರುಪತಿ ಹೋದಾಗ ಒಳಗೆ ದೇವರ ದರ್ಶನ ಮಾಡಿಬಿಟ್ರು. ಒಂದ್ಸಲಿ ಧ್ಯಾನದಲ್ಲಿ ಕುಳಿತುಕೊಂಡಿದ್ರು. ಆಗ ಅವರಿಗೆ ಒಳಗಿರೋ ದೇವರ ಶ್ರೀನಿವಾಸ ಒಳಗೆ ಕಾಣಿಸಿದ, ಧ್ಯಾನ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಹೆಂಗಂದ್ರೆ ದೇವರು ರಥಕ್ಕೆ ಹೊರಟ್ರೆ ಒಳಗೆ ದೇವ್ರ ದರ್ಶನ ಮಾಡಿಸ್ಲಾರು ಅಂತ. ಈಗೆಲ್ಲ ಎಲ್ಲ ಕ್ಯೂನು ಓದ್ತಾ ಇದೆ, ದೇವ್ರ ರಥವನ್ನು ಹೊರತಾ ಇದೆ. ಯಾತಕ್ಕೆ ಅಂದ್ರೆ ಒಳಗರ ದೇವರೇ ಹೊರಗೆ ಬರ್ತಾನೆ ಅಂತ. ಆಗ ಏನ್ ಮಾಡಿಬಿಟ್ರು, ಎಲ್ಲ ಹೊರಗೆ ಬಂದ್ಬಿಟ್ರು ಜನಗಳೆಲ್ಲ. ಬಂದ ಮೇಲೆ ನೋಡಿದರೆ ರಥ ಹೊರಡವೇ ಇಲ್ಲ. ಎಲ್ಲಾರು ಹೇಳ್ತಾರೆ, ರಥನ ಸೆಳಿಲಕ್ಕ ನೋಡ್ತಾರೆ, ಗೋವಿಂದ ಗೋವಿಂದ ಅಂತ ಹೇಳ್ತಾರೆ, ರಥ ಹೊರಡವೇ ಇಲ್ಲ. ಆಗ ಏನಾಯ್ತು, ಒಬ್ಬರಿಗೆ ಆವೇಶದಿಂದ ಅಂದ್ರೆ ಏನು, ದೇವರು ಟೆಂಪರರಿಯಾಗಿ ಒಬ್ಬರೊಳಗೆ ಬಂದರೆ, ಹೇಳಿದೇವಲ್ಲ, ಆವೇಶ, ಅಂಶ, ಅವತಾರ ಅಂತ 3 ಹೇಳಿಕೊಟ್ಟ, ಜ್ಞಾಪಕತೆ. ಅವರೇ ನೇರಾಗಿ ಬಂದರೆ ಅವತಾರ, ಅವರ ಒಂದು ಪಾರ್ಟ್ ಆಫ್ ಗುಣ, ಶಕ್ತಿ, ಬಲ, ಜ್ಞಾನ ಒಂದು ಪಾರ್ಟ್ ಬಂದರೆ ಅಂಶ. ಆಗ ಒಂದು ಟೆಂಪರರಿಯ ಬಂದುಟ್ಟು ಹೋದರೆ ಅದು ಆವೇಶ. ದೇವರೋಡ ಆವೇಶ ಒಬ್ಬರಿಗೆ ಬಂದಿತ್ತಂತೆ. ದೇವರು ಬರ್ತೆ ಅಂತ ಹೇಳ್ತಾರಲ್ಲ, ನೋಡಿದ್ರ ಈ ಮಾರಿಯಮ್ಮನ ಗುಡಿ ಇಲ್ಲ, ದೇವರು ಬರೋದು ಮೊದಲಿಗೆ, ಆತನ ಆವೇಶ ಅಂತ ಹೆಸರು. ಮಧ್ವಾಚಾರ್ಯರ ಚಾತೆಯಲ್ಲಿ ಕೂಡ ನಾವು ಕೇಳಿದ್ದೇವೆ, ಅನಂತೇಶ್ವರ ಸನ್ನಿಧಾನದಲ್ಲಿ ಅನಂತ ದೇವರು, ಅನಂತೇಶ್ವರ ಆವೇಶದಿಂದ ಒಬ್ಬರೊಳಗೆ ಬಂದ. ಯಾರು, ಮಾತು ಬರೋದು ನಡಿಲಕ್ಕೆ ಬರೋದು ಅವನಿಗೆ. ಅವೇನ್ ಮಾಡಿದ, ನಡೆದು ಕಂಬ ಮೇಳ ಹತ್ತಿ ಮಾತಾಡಿದ, ಈ ಲೋಕದಲ್ಲಿ ವಾಯುದೇವರು ಅವತಾರ ಮಾಡ್ತಾರೆ ಅಂತ. ಆವೇಶ ಬಂದಾಗ ಇಲ್ಲಿ ಆವೇಶ ಬಂದಿತ್ತು. ಹೇಳಿದ್ರು, ನನ್ನ ಒಳಗ ಒಬ್ರು ಕಟ್ಟಿ ಹಾಕಿದ್ದಾರೆ, ನಾ ಒಳಗಿದ್ದಾನೆ, ನಾ ಎಲ್ಲಿಂಗ ಹೊರಡೋದು ರಥದಲ್ಲಿ ಅಂತ. ಯಾರು ಹೊರಗಿಕೊಂಡು ಬಂದ್ರೆ ವಿಜಯದಾಸರು ಧ್ಯಾನದಲ್ಲಿದ್ದರು. ವಿಜಯದಾಸರು ನಮಸ್ಕಾರ ಮಾಡಿ ಅವರನ್ನ ಕರ್ಕೊಂಡು ಬಂದು ಹೊರತೆ ಅವರು ಹೊರಗೆ ಬಂದು ರಥದಲ್ಲಿ ಅಲ್ಲಿ ಹಾಡನ್ನು ಹೇಳಿದಾಗ ರಥ ಹೊರಟಿತ್ತು. ಯಾತಕ್ಕೆ, ಒಳಗರ ದೇವರನ್ನ ಯಾವಾಗಲೂ ಎಲ್ಲಿನೂ ಕೂಡ ನೋಡುವಂತ ಅನುಗ್ರಹ ಅವರಿಗಿತ್ತು, ಅಪರೋಕ್ಷ ಜ್ಞಾನಿಗಳು. ಈಗ ಇಲ್ಲಿ ಏನಾಗಿದೆ, 2ನೇ ಸರಿ ಬಂದಾಗ ದೊಡ್ಡ ಗುಂಪು ಬಂದಿದೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಅದಕ್ಕೋಸ್ಕರ ಹೇಳಿದ್ರು, ನಾನು ನಿನ್ನ ದರ್ಶನಕ್ಕೆ ಬರಲಪ್ಪ, ಅದು ಬೇಕು ಅಂದ್ರೆ ನಮ್ಮೂರ್ಲಿ ಚಿಕ್ಕಲ ಬರವಿಲಿಯೇ ನಾ ಧ್ಯಾನದಲ್ಲಿ ಕೂತ್ಕೊಂಡ್ರೆ ನಿನ್ನ ದರ್ಶನ ನಂಗೆ ಆಗತ್ತೆ. ನಾ ಯಾತಕ್ಕೆ ಬಂದೆ, ನಿನ್ನ ಭಕ್ತರನ್ನು ನೋಡ್ಲಿಕ್ಕೆ ಬಂದೆ ಅಂದಿರುತ್ತೆ. ಯಾರು ಭಕ್ತರು ಅಂದ್ರೆ ಯಾರು, ಭಕ್ತರೊಳಗೆ ಅಂತರ್ಯಾಮಿಯಾಗಿ ಒಬ್ಬೊಬ್ಬರಲ್ಲೂ ಭಗವಂತನೇ ಇದ್ದಾನೆ. ಸೊ ಏಕಕಾಲದಲ್ಲಿ ಇಷ್ಟು ಲಕ್ಷ ಜನ ಒಳಗೆ ದೇವರಿದ್ದಾನಲ್ಲ, ಈ ಲಕ್ಷ ಬಿಂಬರೂಪಿಯನ್ನು ನೋಡಕ್ಕೆ ಒಂದು ಅನುಗ್ರಹವಾಗತ್ತೆ, ಅದಕ್ಕೋಸ್ಕರ ಬಂದ ನಾನು ಹಂಗಂತ ಹೇಳಿದಾಗ
ಭಗವಂತ ಏನ್ ಮಾಡಿದ, ಅಲ್ಲಿ ಇನ್ನೊಂದು ಸಾರಿ ಒಳಗೆ ಅರ್ಚಕರ ಹತ್ತಲಿ ಆವೇಶ ಬಂದು ನನ್ನ ಭಕ್ತರಲ್ಲಿ ಕಾಯ್ತಾ ಇದ್ದಾರೆ ವಿಜಯದಾಸರು. ಸ್ವಾಮಿ ಪುಷ್ಕರಣಿ ತೀರ್ಥ, ಎಲ್ಲಿ ಸ್ವಾಮಿ ಪುಷ್ಕರಣಿ ಎಲ್ಲಿದೆ ನೋಡಿದ್ರಾ? ದೇವರು ಈಶಾನ್ಯ ಮೂಲೆಯಲ್ಲಿ ಇದೆ. ಈಶಾನ್ಯ ಮೂಲೆ ಅಂದ್ರೆ ಏನು? ನಾರ್ತ್ ಈಸ್ಟ್. ಇದೆಲ್ಲ ಜ್ಞಾಪಕ ಇಟ್ಟಲ್ರಿ, ಸರಿಯಾ? ಏಹಾಲ್ನೇ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ತಾನೆ ನೀರಿರೋದು. ವಾಸ್ತುಶಾಸ್ತ್ರ ಅಂತ ಹೇಳ್ತಾರಲ್ಲ, ಕೇಳಿದ್ರ? ವಾಸ್ತು ಅಂದ್ರೆ ಏನು? ಮನೆಯಲ್ಲಿ ಹಿಂಗೆ ಹಿಂಗೆ ಇದೆಲ್ಲ ಇಲ್ಲಿ ಇರಬೇಕು ಅಂತಿದೆ. ಅಗ್ನಿ ಮೂಲೆ ಅಂದ್ರೆ ಏನು? ಕಿಚನ್. ಕಿಚನ್. ವೆರಿ ಗುಡ್. ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ಅಗ್ನಿ ಮೂಲಾಂಬ ಎಲ್ಲಿದೆ? ಮನೆಯಲ್ಲಿ ಸೌತ್ ಈಸ್ಟ್ ಇದೆ. ಏನು? ಸೌತ್ ಈಸ್ಟ್. ಸೌತ್ನು ಈಸ್ಟ್ನು ಸೇರ ಮೂಲೆಯಲ್ಲಿ ಅಗ್ನಿ ಮೂಲೆ ಅಂತ ಹೆಸರು. ಅಗ್ನಿ ಮೂಲೆಯಲ್ಲಿ ಯಾರಿದ್ದಾರೆ? ಅಗ್ನಿದೇವರಿದ್ದಾರೆ. ಅಲ್ಲಿ ಅಡಿಯವಣ ಇರಬೇಕು. ನಾರ್ತ್ನು ಈಸ್ಟ್ನು, ಅದಾವುದು ಉತ್ತರ ದಿಕ್ಕು ಪೂರ್ವ ದಿಕ್ಕು ಎರಡು ಸೇರಿದಾಗ ಅಲ್ಲಿ ಏನದು? ಈಶಾನ್ಯ ಮೂಲೆ ಅಂತ ಹೆಸರು. ಅಲ್ಲಿ ನಾರ್ಮಲ್ ಆಗಿ ಏನ್ ಮಾಡಾರು? ಬೋರ್ ಹಾಕಕ್ಕೂ ಬಾಮಿ ಮಾಡಕ್ಕೂ ಅಂದ್ರೆ ಮನೆಯಲ್ಲಿ ಮಾಡಾರು. ತಿರುಪತಿಲಿ ಈಶಾನ್ಯ ಮೂಲೆಯಲ್ಲಿ ಏನಿದೆ? ಸ್ವಾಮಿ ಪುಷ್ಕರಣಿ ಇದೆ, ಸರಿಯಾ? ಸರಸ್ವತಿ ದೇವರ ಸನ್ನಿಧಾನ ಇದೆ ಆ ತೀರ್ಥದಲ್ಲಿ. ಅಲ್ಲಿ ಬಂದಿದ್ರು, ಅಲ್ಲಿ ಕುಳಿತ ಹಾಡು ಹೇಳ್ತಾ ಇದ್ದಾರೆ. ಆ ಆವೇಶದಿಂದ ಕರಕನ್ ಬಾ ಅಂತ ದೇವರು ಹೇಳಿದಾಗ ವಿಜಯದಾಸರನ್ನ ಕರ್ಕೊಂಡೋಗಿದ್ರು. ದರ್ಶನ, ವಿಶೇಷವಾಗಿ ದರ್ಶನವನ್ನು ಮಾಡಿದ್ರು, ಸರಿಯಾ? ಹಂಗೆ ಪ್ರತಿ ವರ್ಷ ಕೂಡ ತಿರುಪತಿಗೆ ಎಷ್ಟು ಸಾರಿ ಹೋಗಿದ್ದಾರೆ ಅಂತ ಲೆಕ್ಕವೇ ಇಲ್ಲಂತೆ, ಅಷ್ಟು ಸಾರಿ ಹೋಗಿದ್ದಾರೆ ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ. ತಿರುಪತಿ ಆಗ ವಿಜಯದಾಸರು ಹೋಗ್ತಾ ಇದ್ರು. ಒಂದ್ಸಾರಿ ಏನಾಗಿತ್ತು, ಇದೇ மாதிரி ರಥೋತ್ಸವ ನಡೀತಾ ಇತ್ತು. ಒಂದು ಮನೆ ಮುಂದರ ಬಂದು ರಥ ನಿತ್ತು ಬಿಡ್ತು. ಎಲ್ಲಾರು ಕೇಳಿದ್ರಂತೆ, ಏನು ರಥ ಸರಿ ಇಲ್ಲ ಸರಿ ಇಲ್ಲ, ವಿಜಯದಾಸನ ಕರೀರಿ. ವಿಜಯದಾಸರ ಹಾಡು ಹೇಳ್ತಾ ಬರ್ತಾ ಇದ್ದಾರೆ, ರಥ ನಿತ್ತು ಹೋಯ್ತು. ಆಗ ನೋಡಿದ್ರು ಅಂತ ಏನು ಮಾಡಬೇಕು ನೋಡಿದರೆ, ಆ ಮನೆಯಲ್ಲಿ ಒಂದು ತಾಯಿ, ಅವಳು ನನಗೆ ಒಳ್ಳೆ ಮಗುವಾದರೆ ನನ್ನ ಮಗುವನ್ನ ತೇರಡಿಗೆ ಹಾಕುತ್ತಾನೆ, ತೇರಿಯ ಅಡಿಯಲ್ಲಿ ಹಾಕುತ್ತಾನೆ ಅಂತ ಬೇಡಿಂದಾಳಂತೆ. ಕೂಸು ಹುಟ್ಟಿದ ಹೊರತು, ಅಯ್ಯೋ ಈಗ ತರ ಮಗು ಹುಟ್ಟಿದೆ, ಮನಸ್ಸು ಬರಲ್ಲ. ಕೊಂಚ ದೊಡ್ಡದಾಯಿತು, ಇನ್ನು ಮನಸ್ಸು ಬರಲ್ಲ. 1 ವರ್ಷ ಆಯಿತು, ಮನಸ್ಸು ಬರಲ್ಲ. ಹಿಂಗೆ ಆಯಿತು. ಈ ವರ್ಷ ಏನಾಗಿತ್ತು, ರಥೋತ್ಸವಲ್ಲಿ ತೇರು ನಗರ್ಲಿಲ್ಲ, ಅವ್ರ ಮನ ಮುಂದೆ ನಿಂತಿದೆ. ಜಯದಾಸರು ಹೇಳಿದ್ರು, ಏನ್ಮಾ ಬೇಡಿಕೊಂಡಿ ನೀನು, ಏನ್ ಬೇಡಿಂದಿ ದೇವರತಲಿ ಇಂದು? ಇಲ್ಲಲ್ಲ, ನಂಗೆ ಒಳ್ಳೆ ಮಗುವಾದರೆ ರಥ ಅಡೀಲಿ, ತೇರಡೀಲಿ ಮಗುವಿನ ಹಾಕ್ತಾನ ಅಂತ ಬೇಡಿಂತಾನೆ, ಬೇಡಿಂಡ ಎಂದು. ತೇರಡಿಲಿ ಹಾಕಿದ್ರೇನು ಆಗತ್ತೆಯಾ? ತೇರು ಎಷ್ಟು ಫಾಸ್ಟ್ ನೋಡಿದ್ರ? ದೊಡ್ಡ ರಥ ನೋಡಿದ್ರ? ತೇರಲ್ಲಿ ದೊಡ್ಡ ಚಕ್ರ ಇರುತ್ತೆ. ಆ ಚಕ್ರ ಸುತ್ತಿ ಬರೋ ವೇಳೆ ಅದು ನಿಲ್ಲಿಸೋಕು ಅಂದ್ರೆ ನೋಡ್ರೆ ಒಂದು ಬ್ರೇಕ್ ಹಂಗೆ ಹಾಕಾರ ನೋಡಿದ್ರ? ಅದಕ್ಕೆ ಒಂದು ಕಟ್ಟ ಇಟ್ಟಂಡ್ರ ಅದು ಬರೋ ವೇಳೆ ಎಲ್ಲಿ ನಿಲ್ಲಿಸೋಕೋ ಅಲ್ಲಿ ಟಕ್ಕತ್ತ ಅಲ್ಲಿ ಸಲಿ ಇನ್ಸರ್ಟ್ ಮಾಡೋರು. ಆ ರಥ ಕೊಂಚತ್ತು ನಿಲ್ಲದು. ಇಲ್ಲಿ ರಥ ಅದನ್ನೇ ತುಂಬಾ ಕೇರ್ಫುಲ್ ಆಗಿ ಮಾಡೋರು. ರಥ ಹತ್ತಲಿ ಯಾರು, ಚಕ್ರ ಹತ್ತಲಿ ಯಾರು ಸೆಲಿಲಾರು, ದೂರಂದ ತನ ಸೆಲಿಯಾರು. ರಥ ಕಾಲಡಿಲಿ ಹಾಕಬೇಕು ಅಂದ್ರೆ ಎಷ್ಟು ಅಂಜಿಕೆ ಇರುತ್ತೆ. ಅವಳು ಬೇಡಿಂದಾಳೆ, ವಿಜಯದಾಸರು ಕುಟುಂಬ ಮಗುಣ ಅಂತ ಹೇಳಿ ರಥ ಅಡಿಯಲ್ಲಿ ಹಾಕಿದ್ರು. ಹಾಕಿ ದೇವರ ನಾಮವನ್ನ ಹೇಳಿ ಗೋವಿಂದ ಅಂತ ಹೇಳಿ ಹೊರಟ್ರೆ ರಥ ಏನ್ ಮಾಡಿತ್ತು, ಹಂಗೆ ಜಂಪ್ ಮಾಡಿಬಿಡುತ್ತಂತೆ. ಏನ್ ಮಾಡಿತ್ತು? ಆ ಮಗುವಿನ ಹಂಗೆ ರಥ ಚಕ್ರ ಜಂಪ್ ಆಗಿ ಹಂಗೆ ಆ ಮಗುವಿ ಏನು ಒಂದಾಳ ಹಂಗೆ ತೆಗೆದು ಕೊಟ್ಟು ಮಗುವನ್ನ, ನೋಡಮ್ಮ ತೊಕ್ಕಮ್ಮ ನಿನ್ನ ಮಗುನ ಅಂತ. ವಿಜಯದಾಸರು ದೇವರ ಅನುಗ್ರಹ ಅಷ್ಟಿತ್ತು, ಶ್ರೀನಿವಾಸನ ಅನುಗ್ರಹ, ಸರಿಯಾ? ಆಗ ಅವರು ಶ್ರೀನಿವಾಸ ದೇವರ ಮೇಲೆ ಎಷ್ಟೋ ಹಾಡುಗಳನ್ನ ಮಾಡಿದ್ದಾರೆ. ಫೇಮಸ್ ಆದ ಒಂದು ಹಾಡಿದೆ, ಬಾರಯ್ಯ ಶ್ರೀನಿವಾಸ ಭಕ್ತರ ಮನೆಗೆ, ತೋರಯ್ಯ ನಿನ್ನ ಪಾದ ತೋಯ ಜಾಂಬಕನೇ, ಅರಸೇಶಗಿರಿಯಲ್ಲಿ ನಿರುತದಿಂದಿರುವಿ, ಹರಿದಾಸರು ಕರೆದರೆ ಎಲ್ಲಿದ್ದರೂ ಬರುವಿ. ಹರಿದಾಸರು ಕರೆದರೆ ಎಲ್ಲಿದ್ದರೂ ಬರುವಿ ಅಂತ ಅವರೇ ಹೇಳ್ತಾರೆ. ಎಲ್ಲಿದ್ದರೂ ನಾವಿರುವಂಥ ಜಾಗದಿಂದ ಕರೆದರೆ, ನಾ ಎಲ್ಲಿದ್ದೇವೋ ಅಲ್ಲಿಂದವೇ ಪಾ ಶ್ರೀನಿವಾಸ ಬಾಪ ಅಂತ ಕರೆದರೆ ಏನ್ ಮಾಡ್ತಾರೆ? ಅಲ್ಲಿ ಬರ್ತಾರೆ ಅಂತ. ವಿಜಯದಾಸರ ಮಹಿಮೆ ಎಷ್ಟೋ ಹಿಡಿದೆ. ಮನ್ನಾರ್ಗುಡಿ ಅಂತ ಒಂದು ಕ್ಷೇತ್ರಕ್ಕೆ ಬಂದರು. ಮನ್ನಾರ್ಗುಡಿ ಎಲ್ಲಿದೆ? ಸ್ಟೇಟ್ಲಿದೆ ತಿಳಿಯದ? ತಮಿಳ್ನಾಡು. ತಮಿಳ್ನಾಡಲ್ಲಿ. ತಮಿಳ್ನಾಡು. ಅಲ್ಲಿರುವಂತ ದೇವರಿಗೆ ರಾಜಗೋಪಾಲ ಸ್ವಾಮಿ ಅಂತ ಹೆಸರು. ಏನ್ ದೇವರು? ರಾಜಗೋಪಾಲ ಸ್ವಾಮಿ. ರಾಜಗೋಪಾಲ ಸ್ವಾಮಿ. ಕೃಷ್ಣ ಚಿನ್ನ ಸಾಂಗ್ ಇರ್ತಾರ ದೇವರು.
ಆಕಳನ್ನ ಕೂಡ ಇಟ್ಟುಂಡು ದೇವರು ಅಷ್ಟು ಸುಂದರ ಚಿಕ್ಕ ಮಗುವಿಗೆ ಚಂದ ಮೇಕಪ್ ಹಾಕಿರ ಹಂಗಾರ ಅದು ಹಂಗಿರುವ ರಾಜಗೋಪಾಲ ಸ್ವಾಮಿ ಆ ಊರಿಗೆ ಬಂದಿದ್ರು. ಬಂದಾಗ ಅಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಕೂತು ಹೊರಟಿದ್ರು ವಿಜಯದಾಸರು. ಹೋಗಿ ಸ್ನಾನ ಮಾಡ್ತು ಬರ್ತಾ ಇದ್ದಾರೆ, ಒಂದು ಮಗು ಬಂದು ಅವ್ರನ್ನ ಮುಟ್ಟುಡ್ತು. ಅಡಡ ಮೈಲಿ ಆಯಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ತಿರ್ಸಿ ಮತ್ತು ಸ್ನಾನಕ್ಕೆ ಹೋದ್ರು. ಮತ್ತೇನ್ ಮಾಡಿದ್ರು, ಹೋಗಿ ಮತ್ತು ಸ್ನಾನ ಮಾಡ್ತು ಬಂದ್ರು. ಸ್ನಾನ ಮಾಡಿದ್ರೆ ಏನಾಯ್ತು, ತಿರ್ಸಿ 2ನೇ ಸಾರಿ ಮುಟ್ಟುಡ್ತು. ವಿಜಯದಾಸರಿ ನಾವಾದ್ರೆ ಏನ್ ಮಾಡ್ಬೇಕು, ಫಸ್ಟ್ ಟೈಮೇ ಬೊಯ್ಯಿ ಕೋಪ ಬಂದಿರುತ್ತೆ, ಕರೆಕ್ಟಾ? ಅದು ಮಡಿ ಇಲ್ಲ ಇದ್ದು ಯಾರ ಮುಟ್ಟಿದ್ರೆ ಏನ್ ಮಾಡೋದು, ತುಂಬ ಕೋಪ ಬಂದಿರೋದು ನಮಗೆಲ್ಲ. ಆಗ ಅವ್ರೇನ್ ಮಾಡಿರು, ಒಂದು ಬೈವೇ ಇಲ್ಲ ಅವರು, ತುಂಬಾ ಶಾಂತರಂತೆ. ವಿಜಯದಾಸರು ತುಂಬಾ ಸಾಫ್ಟ್ ಇನ್ ನ್ಯಾಚರ್. ಇನ್ನೊಂದು ಯಾರೋ ಬೈದರ ಅವಮಾನ ಮಾಡಿದ್ರೆ ಕೂಡ ಕಂಡಿಲ್ಲಾರಂತೆ, ಅಷ್ಟು ನಿಧಾನಿಗಳವರು. ಅಷ್ಟು ಒಳ್ಳೆ ಗುಣ ಇತ್ತು. ಅಜ್ಞಾನತೆ ಮೆರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂತ, ಶಾಂತರಾಗಿದ್ದರು ವಿಜಯದಾಸರು ಅಂತ ಹೇಳ್ತಾರೆ. ಅವ್ರೇನ್ ಮಾಡಿದ್ರು, ಮತ್ತು 3ನೇ ಸಾರಿ ಮತ್ತು ಸ್ನಾನಕ್ಕೆ ಹೋದಿರುತ್ತೆ. ಸ್ನಾನಕ್ಕೆ ಹೋಗಿ ಬರ್ತಾರೆ, ನೋಡಿದರೆ ಈ ಮಗು ಬಾಯಿ ತುಂಬಾ ನೀರ್ನಿಟ್ಟುಂಡು ಮೇಲೆಯೇ ತುಪ್ಪುಟ್ಟಂತ, ಏನು ಬಾಯಿನ ಚಂದ ಮುಕ್ಕಳಿಸಿ ವಿಜಯದಾಸರ ಮೇಲೆ ಉಳಿದ. ಹೆಂಗಿರೋದಪ್ಪ ಮಡಿಯ ಬರ ಮೇಲೆ. ಇವ್ರಿಗೆ ತುಂಬಾ ಆಶ್ಚರ್ಯ ಆಯ್ತು, ಯಾರಪ್ಪ ಈ ಮಗು ನಮ್ಮನ್ನ ಹಿಂಗೆ ಮಾಡ್ತಾನಲ್ಲ ಅಂತ ಹೇಳಿ ಹಿಂದರ ಹೋಗೋಣ ಅಂದ್ರೆ ಮಧು ಹೋಗಲಕ್ಕೆ ಆಡಿಸಿರುತ್ತು. ಓಡತ್ತೆ ನೇರ ರಾಜಗೋಪಾಲ ಸ್ವಾಮಿ ದೇವಸ್ಥಾನ ಗರ್ಭಗೃಹಗಳ ಹೋಗಿ ಕಾಣಂಗ್ ಹೋಯಿತ ಮಗು. ಇವರಿಗೆ ಧ್ಯಾನದಲ್ಲಿ ಕೂತಂಡ್ರೆ ಕಾಣಿಸ್ತು, ಬಂದವ ರಾಜಗೋಪಾಲ ಸ್ವಾಮಿಯೇ, ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬಂದಿದ್ದಾನೆ ಎಂಬ ವಿಷಯವನ್ನ ತಿಳ್ಕೊಂಡ್ರು. ಎಷ್ಟು ಭಾಗ್ಯ! ದೇವ್ರ ಬಾಯಿಂದ ಉಳಿದ ನೀರು ಅಂದ್ರೆ ಎಷ್ಟು ಪುಣ್ಯ ತಿಳಿಯದ. ಇದೇ ದೇವ್ರ ಬಾಯಿಂದ ಬಂದ ನೀರಿದೆ, ಅದು ತಿಳಿಯದ ನಿಮಗೆ? 2 ನದಿ ಆಗಿತ್ತದು, ಕೇಳಿದ್ರಾ? ಕೇಳಿದ್ದಿಲ್ಲವಾ? ವರಾಹ ದೇವರು ಭೂಮಾದೇವಿಯನ್ನ ತಕೊಂಡ್ ಬರುವಾಗ ಅವರು ಹಲ್ಲಿನ 2 ಹಲ್ಲುದಲ್ಲ 2 ನುಣಿಯಿಂದ 2 ಅವ್ರ ಹಲ್ಲಿನಿಂದ ಬಂದ ನೀರು, ಅದುವೇ ತುಂಗ. ಇನ್ನೊಂದು ಹಲ್ಲಿಂದ ಬಂದ ನೀರು ಭದ್ರಾ. 2 ತುಂಗಾ ನದಿ ಭದ್ರಾ ನದಿ 2 ಸೇರಿ ಒಂದು ಜಾಗದಲ್ಲಿ ಅದು ಸೇರತ್ತೆ. ಅಲ್ಲಿ ಪ್ರಹ್ಲಾದ ದೇವರು ನರಸಿಂಹದೇವರು ಸಾಲಿಗ್ರಾಮ ಇಟ್ಟು ಪೂಜೆ ಮಾಡಿದ್ದಾರೆ ಆ ಸೇರುವಂತಹ ಜಾಗದಲ್ಲಿ, ಸರಿಯಾ? ಅದೇನಾಗಿತ್ತು, ಆಮೇಲೆ ತುಂಗಭದ್ರಾ ಅಂತ ಆಗಿತ್ತು. ತುಂಗಾಪಾಣ, ಗಂಗಾ ಸ್ನಾನ ತುಂಗಾಪಾಣ ಅಂತ ಪ್ರಸಿದ್ಧಿ. ಸ್ನಾನಕ್ಕೆ ಗಂಗಾ, ಪಾನಕ್ಕೆ ಅಂದ್ರೇನು, ಕುಡಿಲಕ್ಕೆ ರುಚಿಯಾರ ಅಂತ, ಟೇಸ್ಟ್ಫುಲ್, ಟೇಸ್ಟಿ ವಾಟರ್ ಅಂದ್ರೆ ಏನು ಅಂದ್ರೆ ತುಂಗ, ಪ್ಯೂರೆಸ್ಟ್ ವಾಟರ್ ಅಂದ್ರೆ ಗಂಗಾ, ಸರಿಯಾ? ಆಗ ಇದಕ್ಕೆ ತುಂಬಾ ಟೇಸ್ಟ್ ಆಗಿತ್ತು. ದೇವರು ರುಚಿ ನೋಡಿ ಬಂದ ನೀರಿಂದ ಅದೇನಾಯ್ತು, ತುಂಬಾ ಟೇಸ್ಟ್ ಆಗಿತ್ತು ಅಂತ. ಇಲ್ಲಿ ಏನ್ ಮಾಡಿದ್ರು, ವಿಜಯದಾಸರಿಗೆ ದೇವರು ಬಾಯಿಂದ ನೀರನ್ನ ಉಳಿದ. ಅಷ್ಟು ಪುಣ್ಯ ಮಾಡಿರ್ಬೇಕು ಅವರು. ಬೇರೆ ಯಾರೋ ತುಪ್ಪಿದ್ರೆ ಅಯ್ಯೋ ಹಸಿಯ ಮೈಲಿಗೆ ಎಂಜಿಲು ಅಂತ ಹೇಳ್ಬೇಕು. ದೇವರು ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂ ಚ ಮಂಗಳಂ. ದೇವರ ಅಂಗಕ್ಕೆ ಭೇದ ಇಲ್ಲ. ದೇವರ ಪಾದನೂ ಒಂದೇ, ಅವ್ರ ಕಣ್ಣನು ಒಂದೇ. ಕಣ್ಣು ಮಾಡೋ ಕೆಲಸನ ಪಾದದಿಂದ ಮಾಡಾರು, ಕಾಲಿಂದ. ಬಾಯಿ ಮಾಡೋ ಕೆಲಸ ಅಂತ ಕೈಯಿಂದನೂ ಮಾಡಾರು. ದೇವರು ಅಂಗದಿಂದ ಇನ್ನೊಂದು ಕೆಲಸನ ಮಾಡಬಹುದು. ಅವರು ಒவ்வೊಂದು ದೇಹದಲ್ಲಿ ಎಲ್ಲನೇ ಅಪ್ರಾಕೃತ ಅಂದ್ರೇನು, ಪ್ರಾಕೃತ ಅಂದ್ರೇನು, ಪಂಚಭೂತದಿಂದ ಆಗಿದ್ದು. ಅಗ್ನಿ, ವಾಯು, ಆಮೇಲೆ ಪೃಥ್ವಿ, ತಿಳಿಯದಾ? ಗುರುಗಳೇ. ನೀರು, ಅಪು, ಅಗ್ನಿ, ವಾಯು, ಪೃಥ್ವಿ, ಆಕಾಶ. நீர், நெருப்பு, ஆகாயம், ಭೂಮಿ, ಮನ್, ಇನ್ನೊಂದು ಅಗ್ನಿ. 5 ಸೇರಿ ಪಂಚಭೂತಗಳ ಹೆಸರು ಇಲ್ಲವಾ? ಪಂಚಭೂತದಿಂದ ಆಗಿದ್ದು ನಮ್ಮ ದೇಹ. ನಮ್ಮ ದೇಹದಲ್ಲಿ 5 ಇದೆ. ಮಣ್ಣಿದೆ, ನಮ್ಮ ದೇಹದಲ್ಲಿ ನೀರಿದೆ, ನಮ್ಮ ದೇಹದಲ್ಲಿ ವಾಯು, ಆಕಾಶ ಅಂದ್ರೆ ಏನು, ಸ್ಪೇಸ್ ಇದೆ, ಇದರಲ್ಲಿ ಅಗ್ನಿನಿದೆ, ಕರೆಕ್ಟಾ? ಅಪ್ರಾಕೃತ ಶರೀರ ಅಂದ್ರೆ ಯಾರು? ದೇವರಿಗೆ ಈ ಪ್ರಾಕೃತ ಸಂಬಂಧ ಇಲ್ಲ, ಅಪ್ರಾಕೃತ ಅವನದು, ಸರಿಯಾ? ಸರಿ, ಇದೆಲ್ಲ ಇನ್ನೂ ಡೀಟೇಲ್ ಆಗಿ ನೋಡೋಣ. ಮುಂದೆ ಏನಾಗಿತ್ತು, ಒಂದು ಬಾರಿ ಗಯಾವಿಗೆ ಹೋಗಿದ್ರು. ಗಯಾ ಕ್ಷೇತ್ರ, ಕಾಶಿ ಪಕ್ಕದಲ್ಲಿ ಗಯಾ. ಈ ಗಯಾಂಬಾಸಲ್ಲಿ ಹೋಗಿ ಒಂದು ಮಹಾಂತ ಆದವನು ಏನ್ ಮಾಡಬೇಕು ಅಂತ, ಜನ್ಮದಲ್ಲಿ ಒಂದು ಬಾರಿ ಗಯಾವಿಲಿ ಹೋಗಿ ಅವರ ತಂದೆ ಕಾಲಾಗಿದ್ದರೆ ಅವರಿಗೆ ಅಲ್ಲಿ ಹೋಗಿ ಶ್ರಾದ್ದ ಮಾಡಬೇಕು ಅಂತ. ಜೀವತೋ ವಾಕ್ಯಕರಣ ಅಂತ.
ಗಯ ಮಹಾಕೂಟ ಅಂದ್ರೆ ಏನು? ಗಯಾ ಎಂಬುದು ಒಂದು ಕ್ಷೇತ್ರಪ್ಪ. ವಿಷ್ಣು ಪಾದ ಇದೆ ಅಲ್ಲಿ. ಏನು? ವಿಷ್ಣು ಪಾದ, ದೇವ್ರ ಪಾದ ಮಟ್ಟು ತನ ಇರೋದು ಗಯಾಂಬ ಊರಿನಲ್ಲಿ. ಸರಿಯಾ? ಆ ಪಾದದಲ್ಲಿ ಅಭಿಷೇಕ, ಆ ಪಾದಕ್ಕೆ ಪೂಜೆ ನಡೆಯೋದಲ್ಲಿ. ಅಲ್ಲಿ ಪಿಂಡ ಸಮರ್ಪಣ. ಪಿಂಡ ಅಂದ್ರೆ ಏನು? ನೀವು ನೋಡಿದಿಲ್ಲ, ತಾತ ಅವ್ವ ತಾತ ತಿಥಿ ಮಾಡಾವಲ್ಲ, ಅನ್ನದಿಂದ ಉಂಡೆ ಮಾಡಿ ಇಡ್ತಾರಲ್ಲ, ಅದು ಸಮರ್ಪಣ ಮಾಡಿದರೆ ಮಹಾಪುಣ್ಯ ಇದೆ. ಯಾರು ಅತಮಾರಿ ಶ್ರಾದ್ದ ಮಾಡುತ್ತಾರೆಯೋ ಆ ಅವ್ರು ಮಹಾ ಮಾಡಿದ ಮೇಲೆ ಅವರುಗಳೆಲ್ಲ ಸ್ವರ್ಗಾದಿ ಲೋಕಕ್ಕೆ ಹೋಗ್ತಾರೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಒಳ್ಳೆ ಸದ್ಗತಿ ಆಗುತ್ತಾರೆ. ಇವರು ಗಯಾಲಿ ಹೋಗಿ ಶ್ರಾದ್ದ ಮಾಡಬೇಕು, ಗಯಾ ಯಾತ್ರೆ ಹೋಗಿದ್ರು. ಹೋದಾಗ ಇವರು ಯಾತ್ರೆ ಹೋಗ ಇವ್ರ ಜೊತೆಯಾಗಿ ಒಂದು ನಾಯಿ ಬರ್ತಾ ಇತ್ತು. ಏನು? ಒಂದು ನಾಯಿ. ಅದು ಇವರೆಲ್ಲಿ ಹೋಗ್ತಾರೆಯೋ ಅಲ್ಲಿ ಬರ್ತಾ ಇತ್ತು. ಇವರು ಊಟವನ್ನು ಊಟ ಮಾಡ್ತಾ ಇತ್ತು. ಇವರು ಸ್ನಾನ ಮಾಡಾಸಲ್ಲಿ ಅದನ್ನು ಅಲ್ಲಿ ಎದ್ದಿತ್ತು. ಹಿಂಗೆ ಮಾಡ್ತಾ ಇದೆ. ಕಯಾ ಹೋಗಿ ಅಲ್ಲಿ ಪಿಂಡ ಪ್ರದಾನ ಮಾಡಿ ಸಮರ್ಪಣ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿದ ಹೊರತು ಏನಾಗಿತ್ತು, ಆ ನಾಯಿ ಅಲ್ಲಿಯೇ ದೇಹವನ್ನು ಬಿಟ್ಟು ಪ್ರಾಣತ್ಯಾಗ ಮಾಡಿತ್ತು, ಸುತ್ತೋಗಿಡ್ತು. ಎಲ್ಲ ಕೇಳಿದಿರುತ್ತೆ, ಈ ನಾಯಿ ಇದಕ್ಕೆ ಅಲ್ಲಿಂದ ಇದುವರೆಗೆ ಬಂದಿದೆ ಅಂತ ಕೇಳಿದರೆ ಅವ್ರು ಹೇಳಿರುತ್ತೆ, ಇದು ನಮ್ಮ ಪಿತೃಕುಡಿ ಯಾರೋ, ನಮ್ಮ ತಾತ ಮುತ್ತಾತ ಯಾರೋ ಇದ್ದಿದ್ದಾರೆ, ಅವರು ಏದೋ ಪಾಪ ಮಾಡಿದ್ರಿಂದ ನಾಯಿ ಜನ್ಮ ಬಂದಿತ್ತು. ಈಗ ಗಯಾಲಿ ಬಂದು ನಾಯಿ ಶ್ರಾದ್ದ ಮಾಡಿದ ಹೊರತು ಏನಾಗಿತ್ತು, ಅವರಿಗೆ ಸದ್ಗತಿಯನ್ನು ಪಡೆದಿದ್ದಾರೆ. ಮುಂದೆ ಅವರಿಗೆ ಒಳ್ಳೆ ಜನ್ಮ ಬರ್ತಾ ಇದೆ, ಅವ್ರ ಪಾಪಗಳೆಲ್ಲ ಪರಿಹಾರ ಆಗಿದೆ. ಯಾ ಶ್ರಾದ್ದ ತಿಥಿ ಎಲ್ಲ ಮಾಡಿದರೆ ಅಷ್ಟು ಪುಣ್ಯ ಇದೆ. ಪಿತೃಕುಡಿ ಯಾರು ಒಂದು ವೇಳೆ ನರಕದಲ್ಲಿ ಇದ್ದರೂ ಕೂಡ ಅವ್ರನ್ನು ಉದ್ಧಾರ ಆಗುತ್ತಾರೆ. ಅವರು ಉದ್ಧಾರ ಆದ್ರೆ ಅವರ ಆಶೀರ್ವಾದ ನಮಗಾಗತ್ತೆ. ಆಗ ನಮಗೆ ಕೂಡ ಪುಣ್ಯಗಳಾಗುತ್ತಾ ಇದೆ. ಯಾ ಆಗ ಪ್ರತಿ ವರ್ಷ ಅವರು ಪುರಂದರದಾಸರ ಆರಾಧನೆಯನ್ನು ಮಾಡ್ತಾ ಇದ್ರು. ಯಾತಕ್ಕೆ? ಪುರಂದರದಾಸರು ಯಾರು ಅವರಿಗೆ? ಗುರು. ಹೆಂಗ ಗುರು? ಪೂರ್ವ ಅವತಾರದಲ್ಲಿ ಅವರ ತಂದೆಯಾಗಿದ್ದು ಪಾಠವನ್ನು ಹೇಳಿಕೊಟ್ಟವರು ಹಾಡನ್ನ. ಈ ಅವತಾರದಲ್ಲಿ ಹೆಂಗ ಗುರು? ಅವರೇ ಏನ್ ಮಾಡಿದರು? ವ್ಯಾಸಕಾಸಿಗೆ ಕರೆಕೊಂಡೋಗಿ ನಾಳಿಗಳಲ್ಲಿ ಬರೆದಿಟ್ರು. ಕೇಳಿದೇವಾ? ಹಾಗೇನು ಮಾಡಿದರು? ಪುರಂದರದಾಸರು ಪ್ರತಿ ವರ್ಷ ಆರಾಧನೆ ಮಾಡ್ತಾ ಇದ್ರು. ಎಲ್ಲಿ ಮಾಡಿದ್ರು? ನಾವು ಕೇಳಿದೆವು, ಹೋದ ವರ್ಷ ನಾವು ನೋಡಿದೆವು. ಎಲ್ಲಿ? ತುಂಗಭದ್ರಾ ನದಿ ತೀರದಲ್ಲಿ ಪುರಂದರದಾಸರ ಮಂಟಪ ಅಂತಿದೆ. ಆ ಪುರಂದರದಾಸರ ಮಂಟಪದಲ್ಲಿ ಪುರಂದರದಾಸರ ಕಂಬ ಇದೆ. ಪುರಂದರದಾಸರು ಅಲ್ಲಿ ತನಕ ಅದೃಶ್ಯರಾದರು. ಅದೃಶ್ಯ ಅಂದ್ರೆ ಏನು? ಹೋಗಿ ಮರಂಜೋಗಿಡೋದು, ಕಾಣಂಗೆ. ಆ ಪುರಂದರದಾಸರ ಮಂಟಪದಲ್ಲಿ ಆ ಸ್ತಂಭದಲ್ಲಿ ಪುರಂದರದಾಸರ ಸನ್ನಿಧಾನ ಇದೆ ಅಂತ ಹೇಳಿ ಅಲ್ಲಿ ತನಕ ಆರಾಧನೆ ಮಾಡ್ತಾ ಇದ್ದಾರೆ ಇವತ್ತು ಕೂಡ. ತುಂಗಭದ್ರಾ ನದಿ ತೀರದಲ್ಲಿ ಅದು ಇದೆ. ಎಲ್ಲಿ? ಹಂಪಿ. ಅಲ್ಲಿ ಯಂತ್ರೋದ್ಧಾರಕ ಹನುಮ ಇರುವ ಆ ಜಾಗ ಪಕ್ಕದಲ್ಲಿ ನವಬೃಂದಾವನ, ಮಧ್ಯದಲ್ಲಿ ಪುರಂದರದಾಸರ ಮಂಟಪ ಕೂಡ ನದಿ ತೀರದಲ್ಲಿ ಒಂದು ಓರದಲ್ಲಿ ಇದೆ. ಅಲ್ಲಿ ತಾನೇ ಪುರಂದರದಾಸರ ಆರಾಧನೆ ವಿಜಯದಾಸರು ವರ್ಷ ಮಾಡ್ತಾ ಇದ್ರು. ಮಾಡ್ತಾರೆ. ಆಮೇಲೆ ಒಂದು ವರ್ಷ ಪಕ್ಕದ ಊರಿನಿಂದ ಭೀಮಣ್ಣ ನಾಯಕ ಅವ್ರ ಗಂಡ ಹೆಂಡತಿಯರು, ಅವರಿಗೆ ಒಂದು ಮಗುವಾಗಿತ್ತು. ಅವ್ರೇನ್ ಮಾಡಿದ್ರು ಅಂದ್ರೆ, ಅವರು ಕಾಲಾಗಿಬಿಟ್ರು. ಭೀಮಣ್ಣ ನಾಯಕ ಕಾಲಾದ ಮೇಲೆ ಅವ್ರೇನ್ ಮಾಡಿಟ್ಟು, ವಿಡೋ ಆ ಸ್ತ್ರೀ ಪಾಪ, ಅವ್ರ ಹಸ್ಬೆಂಡ್ ಇಲ್ಲ, ಮಗು ಇಷ್ಟು ಉಂಟು ಕೂಸು, ಅವರಿಗೆ ಒಳ್ಳೆ ಸೊತ್ತು ಸಂಪತ್ತಿತ್ತು, ಪ್ರಾಪರ್ಟಿ ಎಲ್ಲ ಇತ್ತು. ಮನೆಯಲ್ರ ಅವರೆಲ್ಲ ಏನು ಮಾಡಿಬಿಟ್ರು, ಅವನ್ನ ಮನ ಬಿಟ್ಟು ಹೊರಗೆ ಕಳಿಸ್ಬಿಟ್ರು. ಏಮಾರಿಸಿ ಹೊರಗೆ ಕಳಿಸಿ ಹೊಡತ ಆ ಕೂಸು ಏನು ಊಟ ಇಲ್ಲ, ಇವಳೇನು ಊಟ ಇಲ್ಲ. ಅಲ್ಲೆಲ್ಲಿ ಕೂಸನ್ನ ಕರ್ಕೊಂಡು ಹೋದಾಗ ಏನಾಗಿಡ್ತು, ಇನ್ಫೆಕ್ಷನ್ ಆಗಿಡ್ತು. ಆ ಕೂಸಿಗೆ ಸ್ಕಿನ್ ಡಿಸೀಸ್ ಬಂದಿಡ್ತು, ಮಗುವಿಗೆ ಎಲ್ಲ ಹುಣ್ಣಾಗಿ ಎಲ್ಲ ಪಸ್ಸಿಟ್ಕೊಂಡು ಪಾಪ ನೋಡ್ಲಿಕ್ಕೆ ಅಸಹ್ಯವಾಗಿ ಕಂಪಾಗಿ ಆಯಿತು. ಇವಳೇನು ಮಾಡಿದ್ರು, ನಾವು ಇನ್ಮೇ ಅಲ್ಲಿ ಪುರಂದರದಾಸರ ಆರಾಧನೆ ನಡೀತಾ ಇದೆ, ಅಲ್ಲಿ ಹೋಗೋಣ ಅಂತ ಬಂದಿದ್ದ. ಊಟ ಸಿಕ್ಕಾದಿಲ್ಲ, ಎಲ್ಲರಿಗೂ ಊಟ ಆಗ್ತಾ ಇದ್ದಾರೆ. ವಿಜಯದಾಸ್ ಇಲ್ಲಿ ಬಂದಿದ್ದರೆ ಅವ್ರು ನೋಡಿದ್ರು ಅಂತ ಎಲ್ಲ. ಮೊದಲೇ ಇವಳಿಗೆ ಕೊಂಚ ಏನು ಅಂದರೆ, ಇವಳಿಗೆ ರಾಶಿ ಇಲ್ಲ ಹಂಗಂತ ಹೇಳಿ ಎಲ್ಲರೂ ಬೈತಾ ಇದ್ರು, ಯಾರು ಅನ್ಲಕ್ಕಿ ಫೆಲೋ ಅಂತ. ಮಣ್ಣಂದ ಎಲ್ಲ ಕಳಿಸಿಕೊಟ್ರು. ಇಲ್ಲಿ ಬಂದು ಏನು ಮಾಡೋದು, ಎಲ್ಲಿ ಹೋಗೋದು ಅಂತಿಲ್ಲ. ಪುರಂದರದಾಸರ ಆರಾಧನೆಯಲ್ಲಿದ್ದಾರೆ, ಊಟ ಹಾಕಿದ್ದಾರೆ. ಮೊದಲಿಲ್ಲ ಕೂತಿಲ್ಲ ಊಟಕ್ಕೆ, ಆಮೇಲೆ ಕಡಸಿ ಬಂದಿಲ್ಲಿ ಕೂತುಂಟ, ಅದನ್ನು ದೂರವಾಗಿ ಕೂತಿದ್ದಾಳೆ. ಕೂತುಂಬಾವೆಲ್ಲ ಆ ಮಗು ಅಲ್ಲಿಯೇ ಉಚ್ಚ ಮಾಡಿಬಿಟ್ರು, ಮೂತ್ರ ಮಾಡಿಬಿಡ್ತು. ಹೊಡತೆ ಮೊದಲೇ ಹಸಿಯ, ಇನ್ನು ಹಸಿಯ ಅದರ್ತಲ್ಲಿ ಇರಾವರೆಲ್ಲ ಬೈದ್ರು ಅಂತ. ಇಂಥ ಮರಿ ಮಗುನ ಕರ್ಕೊಂಡು ಬರುವರ, ಈ ಮಗು ಎಷ್ಟು ಅಸಹ್ಯವಾದೆ, ನೀವೆಲ್ಲ ಯಾತಕ್ಕಿದ್ರಿ, ಎಲ್ಲ ಸಾಯ ಆದ ತಾನೆ ಅಂತ ಹೇಳ್ಬಿಟ್ರು. ಇವಳು ಹೊಡತೆ ಸೇರಿ ಡಿಸೈಡ್ ಮಾಡಿ ನೋಡ್ಬಿಡುತ್ತೆ, ನಾಳೆ ಬೆಳಿಗ್ಗೆ ನಾನು ಈ ತುಂಗಭದ್ರಾ ನದಿ ತೀರದಲ್ಲಿಯೇ ತುಂಗಭದ್ರಾ ನದಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡುತ್ತೇನೆ, ದೇಹತ್ಯಾಗ ಬಿಟ್ಟು ಬಿಡೋಣ, ಈ ಮಗುವಿನೂ ಸೇರಿಸಿ ಕರ್ಕೊಂಡು ಹೋಗಿಡ್ತಾನೆ, ಇನಿಮೇ ಯಾರು ನಮಗೆ ಇಲ್ಲಿ ಇಲ್ಲ, ನಾವೆಲ್ಲ ಇದ್ದ ಎದಕ್ಕೆ ಬದುಕಬೇಕು ಅಂತ ಹೇಳಿ ಸೇರಿತು ನಿಶ್ಚಯ ಮಾಡಿದ್ವಿ. ಮರು ದಿವಸ ಬೆಳಿಗ್ಗೆ ಏರ್ಲಿ ಮಾರ್ನಿಂಗ್ 4 o'clock ಅಂತ ಮಾರಿ ಸಮಯ ನೋಡ್ರೆ ವಿಜಯದಾಸರು ಅಲ್ಲಿ ಸ್ನಾನಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ತುಂಗಭದ್ರಾ ನದಿ ತೀರಕ್ಕೆ ನೋಡಿದ್ರೆ ಆ ಕತ್ತಲೆಯಲ್ಲಿ
ಚಳಿ ಆಗುತ್ತಾ ಇದೆ. ಚಳಿ ಆಗ ಸಮಯದಲ್ಲಿ ಮಗುನ ನೀರೊಳಗೆ ಹಾಕ್ತಾ ಇದ್ದಾಳೆ ಇವಳು. ಅದು ಅಳ್ತಾ ಇದೆ. ನೋಡ್ತಾರೆ, ಯಾರಮ್ಮ ಅದು ಅಳೋ ಸದ್ದ ಕೇಳತ್ತೆ ಅಂತ ವಿಜಯದಾಸರು ಬಂದಿದ್ದು ನೋಡಿದರೆ ಇವಳು ಏನ್ಮ ಮಾಡ್ತಿ ಅಂದರೆ, ಇತ್ತ ಮರೆ ನನ್ನ ಕಷ್ಟ ಹಿಂಗಾಗಿತ್ತು, ನಮ್ಮ ಇಲ್ವೇ ನಾವು ಇರೋದಿಲ್ಲ, ನಾವು ಇಲ್ವೇ ಸಾಯಬೇಕು ಅಂತ. ವಿಜಯದಾಸರು ಹಂಗೆಲ್ಲ ಹೇಳ್ಬೇಡಮ್ಮ, ಬಾ ಕೊಡು ಈ ಮಗುನ ಅಂತೇಳಿ ಈ ಮಗುನ ನಾನು ಸಾಕುಪುತ್ರ ಅಂದರೆ ದತ್ತು ತಗೊಂತಾನೆ, ನನ್ನ ಮಗನಾಗಿ ಮಾಡಿಂತೇನೆ ಅಂತ ಹೇಳಿ ಆ ಮಗು ಮೇಲೆ ಅದಕ್ಕೆ ಅನುಗ್ರಹವಾಗಲಿ ಅಂತೇಳಿ ಚಿರಂಜೀವಿಯಾಗಿಲೋ ಚಿನ್ನ ನೀನು, ಏನು ಚಿರಂಜೀವಿಯಾಗಿಲೋ ಚಿನ್ನ ನೀನು ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ ಅಂತ ಒಂದು ಹಾಡು. ಚಿರಂಜೀವಿಯಾಗಿಲೋ ಚಿನ್ನ ನೀನು, ಚಿರಂಜೀವಿಯಾಗು, ಪರಮ ಭಾಗವತರ ಪದಧೂಳಿ. ಪರಮ ಭಾಗವತರು ಅಂದೇನು, ಭಗವದ್ಭಕ್ತರ ಪದಧೂಳಿ ಅಂದರೆ ಪಾದದಲ್ಲಿರುವಂತಹ ಮಣ್ಣು, ಪದಧೂಳಿ ಧರಿಸುತ್ತಲಿ, ಅದನ್ನು ಧರಿಸುತ್ತಾ ನೀ ಚಿರಂಜೀವಿಯಾಗು ಆಶೀರ್ವಾದ ಮಾಡುತ್ತಾ ಒಂದು ಹಾಡನ್ನು ರಚನೆ ಮಾಡಿ ಆ ಮಗುವಿಗೆ ಧನ್ವಂತರಿ ಜಪವನ್ನು ಹೇಳಿ ಅಲ್ಲಿಯೇ ಸ್ನಾನ ಮಾಡಿಸಿ ದೇವರ ನೈವೇದ್ಯ ಆಹಾರವನ್ನು ಕೊಡುತ್ತಾ ಬೆಳೆಸ್ತಾ ಬಂದರು. ಅದು ಎಲ್ಲ ಸ್ಕಿನ್ ಡಿಸೀಸ್ ಪೂರ್ತಿಯಾಗಿ ಸರಿಯಾಗಿಡ್ತು. ಯಾತಕ್ಕೆ? ಅವರು ಧನ್ವಂತರಿ ಸುಳಾದಿಯನ್ನು ಮಾಡಿದವರು ವಿಜಯದಾಸರು. ತಿಳಿಯಾದ ವಿಜಯದಾಸರು ಏನು ಮಾಡಿದ್ದಾರೆ? ಪಂಚ ಸುಳಾದಿ ಮಾಡಿದ್ದಾರೆ. ತುಂಬ ಸುಳಾದಿ ಮಾಡಿದ್ದಾರೆ. ಅಲ್ಲಿ ಪಂಚ ಸುಳಾದಿ ನಮಗೆ ಫೇಮಸ್ ಆಗಿದೆ, ಎಲ್ಲರಿಗೂ ಸಿಗ್ತಾ ಇದೆ. ಅದೆಲ್ಲಂಗೆ ಎಷ್ಟೋ ಸುಳಾದಿ, ನೈವೇದ್ಯ ಪ್ರಕರಣ ಸುಳಾದಿ, ಸ್ತೋತ್ರ ಸುಳಾದಿ, ಹಬ್ಬದ ಸುಳಾದಿ ತುಂಬ ಇದೆ. ಪಂಚ ಸುಳಾದಿ ವಿಶೇಷವಾಗಿ ನಮಗೆ ಎಲ್ಲರಿಗೂ ಪರಿಚಯವಾಗಿದೆ. ನರಸಿಂಹ ಸುಳಾದಿ, ಕಪಿಲ ಸುಳಾದಿ, ಆಮೇಲೆ ದುರ್ಗಾ ಸುಳಾದಿ, ನರಸಿಂಹ ಸುಳಾದಿ, ಧನ್ವಂತರಿ ಸುಳಾದಿ, ಕಪಿಲ ಸುಳಾದಿ, ಮೂರು ದೇವರ ಮೂರು ರೂಪಗಳು ಮೇಲೆ. ನರಸಿಂಹ ಸುಳಾದಿ, ಧನ್ವಂತರಿ ಸುಳಾದಿ, ಕಪಿಲ ಸುಳಾದಿ, ದೇವರ ಮೂರು ಅವತಾರ. ಆಮೇಲೆ ದುರ್ಗಾ ಸುಳಾದಿ, ಲಕ್ಷ್ಮಿಯ ದುರ್ಗಾ ರೂಪ, ಶ್ರೀ ಭೂ ದುರ್ಗಾ, ಅದರಲ್ಲಿ ದುರ್ಗಾ ರೂಪದ ಮೇಲೆ ಮಾಡಿದ ದುರ್ಗಾ ಸುಳಾದಿ. ಆಮೇಲೆ ವಾಯು ಸುಳಾದಿ, ಮುಖ್ಯ ಪ್ರಾಣ ದೇವರ ಮೇಲೆ ವಾಯು ಸುಳಾದಿ ಅಂತ 5 ಸುಳಾದಿ ಮಾಡಿದ್ದಾರೆ. ಅಂತ ಧನ್ವಂತರಿ ಸುಳಾದಿ ಮಾಡಿದವರು ದೇವರನ್ನ ಬೇಡಿಂಡು ಈ ಮಗುವಿಗೆ ಸ್ನಾನ ಮಾಡಿಸಿ ಎಲ್ಲ ಸರಿ ಮಾಡಿದಾಗ ಏನಾಯಿತು? ಮಗು ಪೂರ್ತಿಯಾಗಿ ಸರಿಯಾಗಿತ್ತು. ಅಷ್ಟು ಸುಂದರವಾದ ರೂಪವನ್ನು ತೆಗೆದುಕೊಂಡ ಆ ಮಗು. ಆಗ ಮಗುವಿಗೆ ಏನು ಹೆಸರು? ಮೋಹನ ಅಂತ ಹೆಸರು. ಏನು? ಮೋಹನ ವಿಠಲ ಅಂತ ಅಂಕಿತ ಕೊಟ್ಟರು. ಅದಕ್ಕೆ ಅವರಿಗೆ ಮೋಹನ ವಿಠಲ ಅಂತ ಅಂಕಿತ ಕೊಟ್ಟರು. ಮೋಹನ ವಿಠಲ ಅಂದರೆ ಅವರೇನಾದರೂ ಮೋಹನ ದಾಸರು ಅಂತಾದ್ರು. ಏನು? ಮೋಹನ ದಾಸರು. ಅರ್ಥ ಆಯ್ತಾ? ಫಾಸ್ಟ್ ಆದೆಯಾ ಇಲ್ಲ ಕಥಾ ಅರ್ಥ ಆಗ್ತಾ ಇದೆಯಾ? ಅರ್ಥಾತ ಗುರುಗಳೇ. ಎಲ್ಲ ಕೇಳಿದ್ರಾ ಇದಕ್ಕೆ ಮುಂಚೆ? ಕೇಳಿದ್ದೇನೆ. ಅಂಕಿತಾ, ವೃತ್ತಿಕಾ, ಚಿನ್ಮಯಿ ಬಂದಿದ್ಯಮ್ಮ? ತುಂಬ ದಿನ ಆಯ್ತು ಚಿನ್ಮಯಿ. ಗುರುಗಳೇ. ಏನ್ಮ ತುಂಬ ದಿನ ಆಯ್ತು. ಗುರುಗಳೇ, ಅದು ಕ್ಲಾಶ್ ಆಯ್ತಾ? ಆಜಿದು ದಾಸ ಸೌರಭ ಕ್ಲಾಸು ಇತ್ತು, ಅದು ಕ್ಲಾಶ್ ಆಗ್ತಿತ್ತು ಅದಕ್ಕೆ. ಹೇಳಿರು ಅವ್ವ ನೋಡಿದೆ ನಿನ್ನೆ, ಹೇಳಿರು. ಸರಿಯಾ? ಈ ಟೈಮ್ ನೋಡೋರಿಗೆ ಜಾಯಿನ್ ಮಾಡಕ್ ನೋಡು, ನಾವೆಲ್ಲ ಬೇರೆ కొంచెం ಟೈಮ್ ನೋಡಿ ಅಡ್ಜಸ್ಟ್ ಮಾಡೋಣ ಹೆಂಗೆ. ಓಕೆ ಗುರುಗಳೇ. ಸರಿಯಾ? ವಿಜಯದಾಸರಿಗೆ ಒಂದು ಮಗ ಇದ್ದ, ಶೇಷಗಿರಿ ಅಂತ. 35 years ಓಲ್ಡ್. ಅವನು ಕಾಲ ಇಡ್ತಾನೆ. ಆಗನು ಕೂಡ ಪರಮ ವೈರಾಗ್ಯದಿಂದ ತನ್ನ ಜೀವನವನ್ನು ನಡೆಸ್ತಾ ಇದ್ದರು. ಮೋಹನದಾಸರನ್ನೇ ತನ್ನ ಮಗನಾಗಿ ಮಾಡಿಕೊಂಡ್ರು. ಇವತ್ತು ಕೂಡ ಚಿಪ್ಪಗಿರಿಯಲ್ಲಿ ಆ ಮೋಹನದಾಸರ ಪರಂಪರೆಯಲ್ಲಿರುವವರೇ ಇತ್ತು ಪೂಜೆ ಮಾಡ್ತಾ ಇದ್ದಾರೆ. ಚಿಪ್ಪಗಿರಿಯಲ್ಲಿ ಅವರ ಗಟ್ಟೆಯಲ್ಲಿ ಪೂಜೆ ಮಾಡುವವರು ಯಾರು? ಮೋಹನದಾಸರ ಪರಂಪರೆಯಲ್ಲಿ ಬಂದವರು ಇವತ್ತು ಕೂಡ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಸರಿಯಾ? ಒಂದು ಬಾರಿ ಏನಾಗಿತ್ತು, ವಿಜಯದಾಸರು ರಾಮೇಶ್ವರಕ್ಕೆ ಹೋಗಿದ್ರಂತೆ. ಅವರು ಮಹಾ ಕಾಲಾಗಿಟ್ಟ ಅವರು ಹೆಂಡತಿ ಪತ್ನಿಯಾದವರು ಅರಸಮ್ಮಾವಿಗೆ ತುಂಬ ದುಃಖ ಆಗಿತ್ತು. ಸರಿ, ಇದ್ದರನ್ನು ಒಂದು ಚೇಂಜ್ ಆಗಿ ಅವರು ಏನು ಮಾಡಿ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಉಪದೇಶವನ್ನು ಮಾಡ್ತಾ ಇದ್ರು. ಹೋದಾಗ ಹೊರಡಬೇಕು ಅಂತ ಹೇಳಿದಾಗ ಮೋಹನದಾಸರ ಪತ್ನಿಯೇ ಹೇಳಿದ್ರಂತೆ, ಮೋಹನದಾಸರಿ ಒಂದು ದೊಡ್ಡ ಆಪತ್ತು ಬರ್ತಾ ಇದೆ, ಆಪತ್ತು ಬಂದರೆ ನೀನು ಏನು ಟೆನ್ಷನ್ ಮಾಡಿಕೊಳ್ಳಬೇಡ, ಏನು ವಿಚಾರ ಮಾಡಬೇಡ, ಆಗ ನನ್ನ ಸ್ಮರಣ ಮಾಡಿಕೊ ಅಂತ ಹೇಳಿದ್ರು. ಸರಿ, ವಿಜಯದಾಸರು ಹೇಳ್ತಾರೆ ತನ್ನ ಮಾವಂದರು ಹೆಂಗೆ, ಮೋಹನದಾಸರು ಇವರಿಗೆ ಮಗ ಅಂದರೆ ಅವರು ಡಾಟರ್ ಇನ್ ಲಾತನ, ಅವರು ಇವರೇನು ಸೊಸೆ ಹೇಳಿ ಹೊರಟಿದ್ರು. ಇವರೇನು ಮಾಡಿದ್ರು, ಅಲ್ಲಿ ರಾಮೇಶ್ವರಕ್ಕೆ ಹೋಗಿದ್ದಾರೆ. ಸಡನ್ ಆಗಿ ಒಂದು ದಿವಸ ಮೋಹನದಾಸರಿಗೆ ಮೃತ್ಯು ಆಗಿತ್ತು, ಕಾಲಾಗಿಟ್ರು ಅವರು. ಸತ್ತೋಗಿದ್ದಾರೆ ಅಂದ ಹೊರತು ಏನು ಮಾಡಿದ್ರು, ಊರೆಲ್ಲ ಜನಗಳೆಲ್ಲ ಬಂದುಟ್ರು. ಬಂದ ಮೇಲೆ
ಎಲ್ಲ ಕೂತಿದ್ದಾರೆ, ಏನಪ್ಪ ಅಂತಿಮ ಸಂಸ್ಕಾರ ಮಾಡಬೇಕು, ಡೆಡ್ ಬಾಡಿ ಅಂತ ಹೇಳ್ತಾರಲ್ಲ, ತೆಗಿಬೇಕು. ಅವ್ರ ವೈಫ್ ಏನು ಮಾಡ್ರು, ನಾ ಬಿಳ್ಳಾರೆ ಯಾತಕ್ಕೆ, ನಮ್ಮ ಗುರುಗಳಾದ ವಿಜಯದಾಸರು ಹೇಳಿ ಹೋಗಿದ್ದಾರೆ, ಇದೇನೋ ಒಂದು ಒಂದು ನಮಗೆ ಸೂಚನೆ ಆಗಿದೆ ಅಂತ ಹೇಳಿ ಹೇಳಿ ಹೋಗಿದ್ದರು, ನಾನು ಅವರನ್ನು ಬೇಡ್ತಾ ಇದ್ದಾನೆ ಅಂತ. ಅದೇ ಸಮಯದಲ್ಲಿ ವಿಜಯದಾಸರು ಎಲ್ಲಿ ಬೇರೆ ಊರಿನಲ್ಲಿ ಇದ್ದ ಸಮಯದಲ್ಲಿ ಅಲ್ಲಿಂದ ನೇರಾಗಿ ಯಮಲೋಕಕ್ಕೆ ಹೋದ್ರಂತೆ. ಯಮಲೋಕಕ್ಕೆ ಹೋಗಿ ಅಲ್ಲಿ ಮೋಹನದಾಸರಿದ್ದದನ್ನು ನೋಡಿದ್ರಂತೆ. ಯಮದೂತ ಅಲ್ಲಿ ಯಮಲೋಕದಲ್ಲಿರೋ ದೇವತೆಗಳತ್ತೆಲ್ಲ ಕೇಳಿದರು. ಯಮಧರ್ಮರಾಜ ಬಂದು, ಯಾರು ಏನು ಅಂತ. ಇಲ್ಲ, ಮೋಹನದಾಸರನ್ನ ಕರ್ಕೊಂಡು ಬಂದೀರಾ ಅಂತ. ಹೌದು. ಇವ್ರನ್ನ ಯಾತ ಕರ್ಕೊಂಡು ಬಂದಿರಿ? ಇಲ್ಲ, ಅವರಿಗೆ ಕಾಲ ಬಂದಿತ್ತು ಅಂತ ಕರ್ಕೊಂಡು ಬಂದೆ. ಇಲ್ಲ, ಚೆನ್ನಾಗಿ ನೋಡಿ ಅಂತ ಹೇಳಿದಾಗ ಯಮಧರ್ಮರಾಜರು ಆರ್ಡರ್ ಮಾಡಿದ್ರು ಅಂತ. ನೋಡಿದರೆ ತಪ್ಪಾಗಿದೆ ಅಂದ್ರು. ಏನು ತಪ್ಪು? ಆ ಊರಿನಲ್ಲಿ ಇನ್ನೊಂದು ಅದೇ ಮೋಹನ ಅಂತ ಹೆಸರಿರುವ ಇನ್ನೊಬ್ಬ ಇದ್ದಾನೆ, ಅವನ ಕರ್ಕೊಂಡು ಬರ್ಲಕ್ಕ ಬದಲಾಗಿ ಏನೇ ಮಾಡಿಬಿಟ್ಟೆವು, ಇವನ ಕರ್ಕೊಂಡು ಬಂದಿದ್ದೆವು, ಮತ್ತು ವಾಪಸ್ ಕಳಿಸ್ರಿ ಅಂದ್ರು ವಿಜಯದಾಸ್. ಇದಾಗ ಏನು ಮಾಡಿದ್ದು, ವಾಪಸ್ ಬಂದರು ಒಂದು ಹೊರತೆಯೇ. ಇಲ್ಲಿ ನೋಡ್ರೆ ಮಲಸಿ ಇಟ್ಟಿದ್ದಾರೆ ಮೋಹನದಾಸರನ್ನ. ನಿದ್ದೆಯಿಂದ ಎದ್ದಂಗೆ ಎದ್ದು ಬಿಟ್ಟಿರುತ್ತೆ ಪಡಲ. ಅದೇ ಸಮಯದಲ್ಲಿ ಆ ಊರಲ್ಲಿದ್ದ ಇನ್ನೊಂದು ಮೋಹನದೊಬ್ಬ ಕಳಗ ಬಿದ್ದ ದೊಪ್ಪು ಅಂತ. ಆಗ ವಿಜಯದಾಸರಿಗೆ ಎಷ್ಟೊಂದು ಜ್ಞಾನ ಇತ್ತು ಅಂದರೆ, ಮುಂಚೆ ಹಿಂಗೆ ನಡೀತಾ ಇದೆ, ಆದರೆ ಅವರಿಗೆ ಆಯುಸ್ಸು ಇನ್ನು ಇದೆ ಅಂತ ತಿಳಿದುಕೊಂಡು ಯಮಲೋಕಕ್ಕೂ ಹೋಗಿ ಕರ್ಕೊಂಡು ಬಂದಿದ್ದಾರೆ ಮೋಹನದಾಸರನ್ನ. ಈ ವಿಷಯವನ್ನು ಯಾರು ಹೇಳಿದರು? ಮೋಹನದಾಸರೇ ಹೇಳ್ತಾರೆ. ನಾನು ಸತ್ತೋಯಿಟ್ಟೆ ಅಂತ ಹೇಳಿ ನನ್ನ ಯಮಲೋಕಕ್ಕೆ ಕರ್ಕೊಂಡು ಹೋದರು. ಆ ಯಮಲೋಕಕ್ಕೆ ವಿಜಯದಾಸರೇ ಬಂದರು, ಅಲ್ಲಿ ಮಾತಾಡಿಸಿ ಮತ್ತು ನನ್ನ ಕರ್ಕೊಂಡು ಬಂದು ಇಲ್ಲಿ ಸೇರಿಸಿದರು ಅಂತ ಅವರೇ ಒಂದು ಹಾಡನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ವಿಜಯದಾಸರಿಗೆ ಅಷ್ಟೊಂದು ಅನುಗ್ರಹ, ಇಷ್ಟೊಂದು ಸಿದ್ಧಿಯಾಗಿತ್ತು, ಇಷ್ಟೊಂದು ಶಕ್ತಿ ಇತ್ತು ಅವರಿಗೆ ಅಂತ ನಾವು ನೋಡುತ್ತೇವೆ. ಎಂದು ಕೊಂಡಾಡ ಯಮಪಡರು ಓಡುವರು, ಆ ಟರ್ಮ್ ಇಲ್ಲಿ ಜ್ಞಾಪಕ ಇಟ್ಟುಕೊ. ಎಂದು ಕೊಂಡಾಡ ಯಮಪಡರು ಓಡುವರು. ಇವರೊಂದು ಮೋಹನದಾಸರಿಗೆ ಇವರು ಮಾಡಿದ ಅನುಗ್ರಹ. ಆಮೇಲೆ ಗೋಪಾಲದಾಸರು ಯಾರು ನಾವು ನೋಡಿದೆವು, ವಿಘ್ನೇಶ್ವರಾಂಶ ಸಂಭೂತರು. ನಾವು ಕೇಳ್ತೇವೆ, 1 ಕೋಟಿ ಗಾಯತ್ರಿ ಜಪವನ್ನು ಮಾಡಿ ಸಿದ್ಧಿಯನ್ನು ಪಡೆದವರು ಗೋಪಾಲದಾಸರು. ಅವರ ಅಂಕಿತ ಏನು? ಗೋಪಾಲ ವಿಠಲ. ನಾವು ನೋಡಿದ್ದೇವಲ್ಲ ಹೋದ ವಾರ, ಇದು ಗೋಪಾಲದಾಸರ ಆರಾಧನಾ ಸಮಯದಲ್ಲಿ ಗೋಪಾಲದಾಸರ ಕಥತೆ ಯಾವಾಗ ನೋಡಿದೆವು ನೆನೆಸ್ತಾನೆ. ಆಗ ಆ ಗೋಪಾಲದಾಸರನ್ನ ಅವರಿಗೆ ಅಂಕಿತವನ್ನು ಕೊಟ್ಟವರು ಯಾರು? ವಿಜಯದಾಸರು. ಎಲ್ಲಿ? ಮಂಗರಾಯ ದೇವಸ್ಥಾನ. ಮಂಗರಾಯರ ದೇವಸ್ಥಾನ ಎಂಬುದು ಮಂತ್ರಾಲಯ ಪಕ್ಕದಲ್ಲಿ ಆದೋಣಿಯಲ್ಲಿ ಒಂದು ಬೆಟ್ಟದ ಮೇಲೆ ಇದೆ, ಮಂಗರಾಯರು ಅಂತ, ಆಂಜನೇಯರು. ಆ ದೇವಸ್ಥಾನದಲ್ಲಿ ಅಂಕಿತವನ್ನು ಕೊಟ್ಟರು ವಿಜಯದಾಸರು ಗೋಪಾಲದಾಸರಿಗೆ. ಸರಿಯಾ? ಸರಿ. ಆಮೇಲೆ ಶ್ರೀನಿವಾಸಾಚಾರ್ಯರು ಒಂದು ಪಂಡಿತರದ್ದು ಈ ಕಥೆ ಕೇಳಿದ್ದೀರಿ. ಜಗನ್ನಾಥದಾಸರು ನಾವು ನೋಡಿದೆವು, ಗೋಪಾಲದಾಸರ ಚರಿತ್ರೆಯನ್ನು ಮತ್ತು ನೋಡಿದೆವು. ಈಗ ಮತ್ತೆ ಇದನ್ನೇ ಹೇಳ್ತೇವೆ. ಶ್ರೀನಿವಾಸಾಚಾರ್ಯರು ದೊಡ್ಡ ಸುಧಾ ಪಂಡಿತರವರು. ಅವರು ಯಾರು? ಸಹಲಾದನಾಗಿ ಇದ್ದವರು. ಪ್ರಹ್ಲಾದನ ತಮ್ಮನಾಗಿ ಅವತಾರ ಮಾಡಿದವರು ಅಂತ. ಅವರೇನು ಮಾಡಿದರು? ದೊಡ್ಡ ಸುಧಾ ಪಂಡಿತರು. ಕನ್ನಡ ಭಾಷೆ ಮೇಲೆ ಅವರಿಗೆ ತುಂಬ ಪ್ರೀತಿ, ಸಂಸ್ಕೃತ ಭಾಷೆ ಮೇಲೆ. ಅದರಿಂದ ಏನು ಮಾಡಿದರು? ಕನ್ನಡ ಭಾಷೆಯನ್ನು ಯಾರೋ ಮಾತಾಡಿದರೆ ಒಂದು ಅಲಕ್ಷ್ಯ ಇತ್ತು, ಅದನ್ನು ಕನ್ನಡದಲ್ಲಿ ದೇವರ ನಾಮವನ್ನು ಹೇಳಿದರೆ ಒಂದು ಅಲಕ್ಷ್ಯ. ಏನು ಅಲಕ್ಷ್ಯ? ಸಂಸ್ಕೃತದಲ್ಲಿ ದೇವರ ಸ್ತೋತ್ರ ಮಾಡಿದ ಮಾತ್ರವೇ ದೇವರು ಉಳಿತಾನೆ ಎಂಬ ಒಂದು ನಂಬಿಕೆ ಅವರಿಗೆ. ಅದರಿಂದ ಏನಾಯಿತು, ಇಲ್ಲಿ ಈ ಪ್ರಾಂತ್ಯದಲ್ಲಿ ಇದ್ದಾಗ ಅವರು ವಿಜಯದಾಸರು ಅವರನ್ನು ಒಂದಿನ ಅವರು ನಿತ್ಯ ಮಾಡುವಂಥ ಭಜನೆ ಉಂಜವೃತ್ತಿ ಆದ ಮೇಲೆ ಬ್ರಾಹ್ಮಣ ಭೋಜನ ಮಾಡುವ ಸಮಯದಲ್ಲಿ ಜಗನ್ನಾಥದಾಸರು, ಅதாவது ಶ್ರೀನಿವಾಸಾಚಾರ್ಯನ್ನ ಕರೆಸಿದ್ರು, ಬನ್ರಿ ಅಂತ, ಊಟಕ್ಕೆ ನೀವು ಬರಬೇಕು. ಇವರೇನು ಮಾಡಿದ್ರು? ಇದೇನು ಕನ್ನಡದಲ್ಲಿ ಹಾಡು ಹೇಳೋದೇನು, ಉಂಜವೃತ್ತಿ ಮಾಡೋದೇನು, ಇದರಲ್ಲಿ ದೇವರೇನು ಉಳಿತಾನೆ ಹಂಗಂತ ಒಂದು ಅಲಕ್ಷ್ಯ ಇತ್ತು. ಆಗ ಅವರೇನು ಮಾಡಿದರು? ಊಟಕ್ಕೆ ಕರ್ಕೊಂಡು ಬನ್ರಿ ಅಂತ ಹೇಳಿದಾಗ, ಮತ್ತು ಅದು ತುಂಬತ್ತಾ ಆಗಿದೆ, ಯಾರು ಶ್ರೀನಿವಾಸಾಚಾರ್ಯ ಬರಲಿಲ್ಲ. ಅವರು ಎಷ್ಟೊಂದು ನಿಷ್ಠೆ ಇತ್ತು ಸಂಸ್ಕೃತ ಭಾಷೆಯಲ್ಲಿ. ನಾವು ಹೇಳ್ತೇವೆ, ಅವರು ಸಂಸ್ಕೃತ ಭಾಷೆಯಲ್ಲಿ ಮಡಿಯಲಿದ್ದರೆ ಸಂಸ್ಕೃತ ಮಾತ್ರ ಮಾತಾಡೋರು ಅಂತ, ದೇವ ಭಾಷೆ. ಬೇರೆ ಯಾರೋ ಕನ್ನಡದಲ್ಲಿ ಮಾತಾಡಿದರೆ ಮೈಲಿಗೆ ಕಿವಿಲಿ ಕಾಯಿದರೆ ಏನು ಮಾಡ್ತಾರೆ? ಮೈಲಿಗೆ ಅಂತ ಮತ್ತು ಸ್ನಾನ ಮಾಡ್ತಾ ಇದ್ದರಂತೆ. ಅಷ್ಟು ಒಂದು ಪ್ರೀತಿ ಕನ್ನಡ ಮೇಲತ್ತೆ ಅವರಿಗೆ. ಹಾಗೇನು ಮಾಡಿದರು? ಈಗ ವಿಜಯದಾಸರು ಕರೆಸಿದಾಗ, ಇಲ್ಲ ನಂಗೆ ಹೊತ್ತಾದರೆ ಹೊಟ್ಟೆ ನೋವು ಬಂದು ಬಿಡತ್ತೆ ಅಂತ ಹೇಳಿ ಊಟ ಮಾಡಿದ್ದೇನೆ ಎಂದಿಟ್ರು. ಅಡಡ, ವಿಜಯದಾಸರು ತುಂಬ ವಿಚಾರ ಮಾಡಿಕೊಂಡ್ರಂತೆ. ಅಡಡ, ಇವರು ಬೇಗ ಬರಬೇಕು ಅಂದರೆ ನಾವು ಬೇಗ ಕೂಡ ಹಾಕಳಕ್ಕಾಗಿತ್ತು ಊಟ, ಹಿಂಗಾಗಿತ್ತಲ್ಲ, ಒಂದು ದೊಡ್ಡ ಪಂಡಿತರು, ನ್ಯಾಯಸುಧಾ ಪಂಡಿತರನ್ನು ನಾವು ಮಿಸ್ ಮಾಡಿಬಿಟ್ಟೆವು ಅಂತ.
ಆದರೆ ಅಲ್ಲಿ ಉದಾಸೀನ ಮಾಡಿದ್ದಾರೆ. ವಿಜಯದಾಸರನಿಗೆ ಅವಮಾನವಾಗಿದೆ ಅಂತ ತಿಳಿದು ಗೋಪಾಲದಾಸರು ಮನಸ್ಸಲ್ಲಿ ಹೇಳಿಂಡ್ರಂತೆ, ಓ ಹೊಟ್ಟ ನೋವ ಹಂಗೆ ಆಗಲಿ ಅಂತ. ಆಗಂದ ಅವರಿಗೆ ಏನಾಗಿತ್ತು? ಹೊಟ್ಟ ನೋವ, ಕ್ಷಯರೋಗ ಬಂದಿತ್ತು. ಹೊಟ್ಟ ನೋವು ಪ್ರಾರಂಭವಾಗಿತ್ತು. ತುಂಬ ಏನು ಮಾಡಿದರೂ ಅವನು ಆಹಾರ ತಗೊಳ್ಳಕ್ಕಾಗಿರಲಿಲ್ಲ, ದೇವರ ಪೂಜೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ಲಿಕ್ಕಿಲ್ಲ, ಪಾಠ ಎಲ್ಲಕ್ಕಾಗಿಲ್ಲ, ತುಂಬ ಕಷ್ಟಪಡ್ತಾ ಇದ್ರು. ಏನು ಮಾಡಿದರು? ಸೇವೆ ಮಾಡೋಣ ಅಂತೇಳಿ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಸೇವೆ ಮಾಡ್ಲಿಕ್ಕೆ ಹೋಗಿದ್ರು. ಅಲ್ಲಿ ಸೇವೆ ಮಾಡಿ ಕೂಡ ಅವರಿಗೆ ಅಲ್ಲಿ ಅದು ಸರಿಯಾಗಿಲ್ಲ. ನೇರಾಗಿ ಏನು ಮಾಡ್ತಾರೆ? ಘಟಿಕಾಚಲಕ್ಕೆ ಬರ್ತಾರೆ. ಘಟಿಕಾಚಲ ಅಂದ್ರೆ ಏನು? ಸೋಳಿಂಗರ್. ಅಲ್ಲಿ ಬಂದಿದ್ದರು. ಅಲ್ಲಿ ಬಂದು ಅಲ್ಲಿ ನರಸಿಂಹದೇವರಿಗೆ, ಅಲ್ಲಿರುವಂಥ ಯೋಗ ಆಂಜನೇಯರಿಗೆ, ಯೋಗ ನರಸಿಂಹರಿಗೆ ಸೇವೆ ಮಾಡಿದರು. ಆಗನದು ಪರಿಹಾರವಾಗಿಲ್ಲ. ನೇರಾಗಿ ಮಂತ್ರಾಲಯಕ್ಕೆ ಬಂದಿದ್ದರು. ಮಂತ್ರಾಲಯದಲ್ಲಿ ಬಂದು ಅಲ್ಲಿ ಸೇವೆಯನ್ನು ಮಾಡಿದರು. ಅಲ್ಲಿನೂ ಸರಿಯಾಗಿಲ್ಲ. ಆಗ ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ರು. ಅಷ್ಟು ಕಷ್ಟಪಟ್ಟಿದ್ದಾರೆ. ಆಗೇನು ಮಾಡಿದರು? ಆಗ ರಾಯರವರಿಗೆ ಮಾತಾಡಿಸಿದರು. ಅಶರೀರಿಯಾಗ ಮಾತಾಡಿರು ಅಂತ ಹೇಳೋದುಂಟು ಸ್ವಪ್ನದಲ್ಲಿ ಅಂತ. ವಿಜಯದಾಸರಿಗೆ ನೀವು ಮಾಡಿದ ಅವಮಾನ ಮಾಡಿದ್ದೆ ಅಪವಾದವಾಗಿದೆ, ಅದರಿಂದ ಹಿಂಗೆ ಕಷ್ಟಪಡ್ತಾ ಇದ್ದೆ. ನೀವೇನು ಮಾಡಬೇಕು? ನೇರಾಗಿ ವಿಜಯದಾಸರಲ್ಲಿ ಹೋಗಿ ಅವರು ಶರಣಾಗತಿ ಹೊಂದಿ ಅವರು ನಮಸ್ಕಾರ ಮಾಡಿ ಬೇಡಿ ಪ್ರಾರ್ಥನೆ ಮಾಡಿದರೆ ನಿಮಗೆ ಇದು ಪರಿಹಾರವಾಗತ್ತೆ ಅಂತ ಹೇಳಿದರು. ಏನು ಮಾಡಿದರು? ನೇರ ವಿಜಯದಾಸರಲ್ಲಿ ಬಂದರು. ವಿಜಯದಾಸರು ಬಂದಾಗ ಅವರೇ ನೋಡಿರಪ್ಪ, ನಾ ಏನು ಸಿಟ್ಟು ಮಾಡಿಕೊಳ್ಳಿಲ್ಲಪ್ಪ, ಕೋಪಲ್ಲ ಮಾಡಲ್ಲ. ನನ್ನ ಶಿಷ್ಯರಾದ ಗೋಪಾಲದಾಸರು ಏನೋ ಕೊಂಚ ತುಂಬ ವಿಚಾರ ಪಡ್ತಾ ಇದ್ದ, ತನ್ನ ಗುರುಗಳಿಗೆ ಅವಮಾನವಾಗಿದೆ ಅಂತ. ಅವನು ನೋಡಿ ನೇರ ಗೋಪಾಲದಾಸರ ಹತ್ರ ಬಂದು ಬೇಡಿದಾಗ ಅವರೇನು ಮಾಡಿದರು? ಸೋಳ ರೊಟ್ಟಿಯನ್ನು ಮಾಡಿ, ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯ ಮಾಡೋ ಒಂದು ಹಾಡನ್ನು ರಚನೆ ಮಾಡಿದರು. ಏನು? ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯ ಮಾಡೋ ಸನ್ನವನು ಇವ ಕೇವಲ ಅಂತ ಒಂದು ಹಾಡು. ಆ ಹಾಡನ್ನು ರಚನೆ ಮಾಡಿ ಧನ್ವಂತರಿ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದವಾಗಿ ಇವರಿಗೆ ಕೊಡ್ತಾ ಬರ್ತಾ ಬರ್ತಾ ಏನಾಗಿತ್ತು? ಹೊಟ್ಟೆ ನೋವು ಪರಿಹಾರವಾಗಿತ್ತು. ಆಗ ನೇರಾಗಿ ತಿರುಪತಿ ಹೋಗಿದ್ದರು. ನಾ ಹೇಳಿದ್ದಾನೆ, ತಿರುಪತಿ ಹೋದಾಗ ಇವರು ಪ್ರಸಾದ ತಗೊಂಡು ಕೊಡ್ತಾನೆ ಅಂತ ಹೊರಟಿದ್ರು ಗೋಪಾಲದಾಸರು. ಶ್ರೀನಿವಾಸನೇ ಗೋಪಾಲದಾಸ ರೂಪದಲ್ಲಿ ಬಂದು ಜಗನ್ನಾಥದಾಸರಿಗೆ ಪ್ರಸಾದವನ್ನು ಕೊಟ್ಟಿದ್ದರು, ಶ್ರೀನಿವಾಸಾಚಾರ್ಯರಿಗೆ. ಇದೆಲ್ಲ ಕೇಳಿದೆವು. ಆಗ ಅವರಿಗೆ ಆಯುಸ್ಸು ಮುಡಿತಾ ಇದೆ ಅಂತ ವಿಜಯದಾಸರಿಗೆ ಸೂಚನೆ ಆಗಿತ್ತು. ಯಾರಿಗೆ? ಜಗನ್ನಾಥದಾಸರಿಗೆ. ಇನ್ನು ಅಂಗಿತವರಿಗೆ ಬಂದಿಲ್ಲ. ಆಗ 40 ವರ್ಷ ಆಯುಸ್ಸನ್ನು ಗೋಪಾಲದಾಸರಿಗೆ ಸೂಚನೆ ಮಾಡಿ ಹೇಳಿದರು ಅಂತ. ಎಲ್ಲಿ? ನೇರ್ಲಿ ಅಲ್ಲ, ಫೋನ್ಲಿ ಅಲ್ಲ, ಅವರು ಇದ್ದ ಜಾಗದಲ್ಲಿ ಮನಸ್ಸಲ್ಲಿ ಹೇಳ್ತಾರೆ. ಅಲ್ಲಿ ಗೋಪಾಲದಾಸರಿಗೆ ಅಲಕಂತಾರೆ. ಈಗ ಈ ಶ್ರೀನಿವಾಸಾಚಾರ್ಯರಿಗೆ ಆಯುಸ್ಸು ಮುಡಿತಾ ಇದೆ. ನಿನ್ನ ಆಯುಸ್ಸಿನಲ್ಲಿ ಎಷ್ಟು? ನಿನ್ನ ಆಯುಸ್ಸಿನಲ್ಲಿ 40 ಇಯರ್ಸ್. ಆಗ ಜಗನ್ನಾಥದಾಸರು ಎಷ್ಟು ವರ್ಷ ಆಯಿತು? 40 ಇಯರ್ಸ್ ಆಯುಸ್ಸು ಮುಡಿತಾ ಇದ್ದಾರೆ. ಅಂದರೆ ಮುಂದೆ ನೀನು ನಿನ್ನ ಆಯುಸ್ಸಿಂದ 40 ಇಯರ್ಸ್ ಅವರಿಗೆ ಕೊಡು, ದಾನವಾಗಿ ಕೊಡು. ಕೊಟ್ಟು ಅವರೇನು ಮಾಡಬೇಕು? ಮತ್ತು 40 ಇಯರ್ಸ್ ಅವರಿದ್ದಾರೆ, 80 ಇಯರ್ಸ್ ವರೆಗೆ ಇರೋತಾರೆ, ಆ ಆಯುಸ್ಸನ್ನು ಕೊಡು ಅಂತ ಹೇಳಿದಾಗ ಗೋಪಾಲದಾಸರು ಏನು ಕೊಟ್ಟರು? ಆಯುಸ್ಸನ್ನು ಕೊಟ್ಟರುಂತೆ. ನಾವೇನು ಬೇಕಾದ್ರೆ ಫ್ರೀ ಕೊಡುವುದು, ಪೆನ್ಸಿಲ್, ಪೇನ, ರೇಸರ್ ಇದೆಲ್ಲ ಕೊಡುವುದು. ಆಯುಸ್ಸನ್ನೇ ಕೊಟ್ಟದವರು ಯಾರು? ಗೋಪಾಲದಾಸರು. ಯಾತಕ್ಕೆ ಕೊಟ್ಟರು? ವಿಜಯದಾಸರ ಅನುಗ್ರಹದಿಂದ. ಆಗ ಆಯುಸ್ಸನ್ನು ಪಡೆದರು. ನೇರಾಗಿ ಭೀಮನದಿ, ಇದು ಚಂದ್ರಭಾಗ ಅಂತ ಪಂಡರಿಪುರಕ್ಕೆ ಬಂದರು. ನದಿಯಲ್ಲಿ ಸ್ನಾನ ಮಾಡಿದಾಗ ಅವರಿಗೆ ಒಂದು ಕಲ್ಲು ತಟ್ಟಿತ್ತು. ಅದರಲ್ಲಿ ಜಗನ್ನಾಥ ವಿಠಲ ಅಂತ ಬರೆದಿತ್ತು. ಅದನ್ನವೇ ತನ್ನ ಮುದ್ರೆಯಾಗಿ ಮಾಡಿಕೊಂಡು, ಅಂಕಿತ ಮಾಡಿಕೊಂಡು ಜಗನ್ನಾಥ ವಿಠಲ ಮುದ್ರೆಯಿಂದ ಕೃತಿಗಳನ್ನು ರಚನೆ ಮಾಡಿದರು. ಅವರು ಮಾಡಿದ ಗ್ರಂಥ ಏನು? ಹರಿಕಥಾಮೃತ ಸಾರ. ಅದಕ್ಕೆಲ್ಲ ಕಾರಣ ಏನು? ವಿಜಯದಾಸರ ಅನುಗ್ರಹ. ತಿಳ್ಕೊಂಡ್ರ? ಸರಿ, ಇವತ್ತು ಕ್ಲಾಸ್ ಇದೋಡ ಮುಡಿಸಿ ಮಾಡವ. ಇನ್ನು ನೆಕ್ಸ್ಟ್ ವೀಕ್ ವಿಜಯದಾಸರ ಇನ್ನೂ ಕೊಂಚ ಕಥೆ ಹೇಳಿದ ಮೇಲೆ ನಾವು ವಿಜಯದಾಸರ ಕವಚ ಕಂಟಿನ್ಯೂ ಮಾಡೋಣ. ಇವತ್ತು ನಾವು ನೋಡಿದ ಈ ಒಂದು ಪಾಠವನ್ನು ವಿಜಯದಾಸರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಜಯವಿಠಲನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಏನೋ ಡೌಟ್ ಇದೆಯಾ? ಕಥೆ ಚಂದತ್ತ? ನೆಕ್ಸ್ಟ್ ಏನ್ ಮಾಡಬೇಕು? ನೀವೆಲ್ಲ ಕತೆ ಹೇಳಬೇಕು ಬಾಗ್ನೆ, ಸರಿಯಾ? ಕತೆ ಹೇಳಕ್ಕ ಪ್ರಾಕ್ಟೀಸ್ ಮಾಡಿಲ್ರಿ. ನೀವು ರೆಕಾರ್ಡ್ ಮಾಡಿ ಕೂಡ ಕೊಡ್ರಿ ನಂಗೆ, ಓಕೆ ಸರಿಯಾ? ಇದುವರೆಗೆ ವಿಜಯದಾಸರು ಇಲ್ಲ ಗೋಪಾಲದಾಸರು ಮಾಡಿದ್ದೆವು, ಪುರಂದರದಾಸರು ಮಾಡಿದ್ದೆವು. ವಿಜಯೇಂದ್ರರ ಕಥೆ ಕೂಡ ಒಬ್ಬರೊಬ್ಬರು ಒಂದೊಂದು ಹೇಳ್ತಾರ, ಟ್ರೈ ಮಾಡ್ತಾರ. ವಿಜಯೇಂದ್ರರ ಮಾಡಿದ ಮಹಿಮೆಯಲ್ಲಿ ಒಬ್ಬೊಬ್ಬರು ಒಂದು ತಗೊಳ್ರಿ. ಒಬ್ಬರು ಅವರು ಶಿಲ್ಪಕಲೆಯಲ್ಲಿ ಮಾಡಿದ್ದನ್ನು ತಗೊಳ್ರಿ, ಶಿಲ್ಪಶಾಸ್ತ್ರ. ಇನ್ನೊಬ್ಬರು ಏನು ಮಾಡಿದರು?
ಕೋಬರದಲ್ಲಿ ಬಾಳೆಯಲ್ಲಿ ನಾರಿಲಿ ನಡೆದ ಆ ಕಥೆ ತಗೊಳ್ರಿ. ಒಬ್ರು ಅವ್ರಿಗೆ ವಿಷ ಇಟ್ಟಾಗ ಹೆಂಗ ಪರಿಹಾರ ಮಾಡಿಕೊಟ್ರು ಆ ಕಥೆ ತಗೊಳ್ರಿ. ಒಬ್ರು ಇದು ಏನದು ಇದು ಈ ತೀರ್ಥ ಬಂದು ಸೈವರಿಗೆ ಅಂತ ಹೇಳಿದಾಗ ಏನ್ ಮಾಡಿದ್ರು ಅದೆಲ್ಲ ಎಲ್ಲ ಅಲ್ಲಿ ಹಾಕಿದ ನಂದಿ ಎಲ್ಲ ಮುಖ್ಯ ಪ್ರಾಣರಾಗಿತ್ತು. ಕರೆಕ್ಟ್ ಆ ಲಿಂಗೆಲ್ಲ ಸಾಲಿಗ್ರಾಮ ಆಗಿತ್ತು ಆ ಕಥೆ ತಗೊಳ್ರಿ. ಒಬ್ರು ಒಂದೊಂದು ಕಥೆ ತಗೊಳ್ರಿ, ಒಂದೊಂದು ಕಥೆನ ರೆಕಾರ್ಡ್ ಮಾಡ್ರಿ, ವಿಡಿಯೋ ತೆಗಿರಿ, ನಂಗೆ ಕಳಿಸ್ರಿ, ನಾವು ಯೂಟ್ಯೂಬ್ಲಿ ಅಪ್ಲೋಡ್ ಮಾಡಿ ಮನ. ನಿಮಗೇನೋ ಒಂದು ಪ್ರಾಕ್ಟೀಸ್ ಮಾಡಿದಂಗಿರೋದು. ಇಲ್ಲಿ ಬಂದು ಹೇಳ್ಕೊಂತಿಲ್ಲ ನಮಗೆ ಕ್ಲಾಸ್ ಈಗ ಏನಾಗಿದೆ ಅಂದರೆ ತುಂಬ ಟೈಟ್ ಆಗಿದೆ. ನಂಗೂ ತುಂಬ ಶೆಡ್ಯೂಲ್ ಟೈಟ್ ಆಗಿದೆ, ಆಫೀಸನ್ನು ಟೈಟ್ ಆಗಿದೆ, ಇನ್ನೊಂದು ಬ್ಯಾಚ್ 2 ಓದ್ತಾ ಇದೆ, ಇನ್ನೊಂದು ಲೇಡೀಸ್ ಬೇರೆ ಕ್ಲಾಸ್ ತನಿಯ ಸ್ತ್ರೀಗಳಿಗಾಗಿ ಇದೆ, ಅದನ್ನು ಓದ್ತಾ ಇದೆ. ಅದರಿಂದ ನಂಗೂ ಟೈಟ್ ಅದ ಈ ಟೈಮ್. ಸೊ ನೀವು ಬಂದು ಏನು ಮಾಡ್ರಿ, ರೆಕಾರ್ಡ್ ಮಾಡಿ ಕಳಿಸ್ರಿ. ಚಂದ ನಮ್ಮ ವಿಡಿಯೋನ ಹಾಕಿ ನೋಡ್ರಿ, ಕೇಳಿಲ್ರಿ, ಪ್ರಾಕ್ಟೀಸ್ ಮಾಡಿಬಿಟ್ಟು ಒಬ್ಬೊಬ್ಬರು ಒಂದು ಕಥೆ ತಗೊಳ್ರಿ. ಜಯೇಂದ್ರ ಕಥೆ ಹೇಳ್ಬೋದು, ಪುರಂದರದಾಸರು, ಗೋಪಾಲದಾಸರು, ಇದೆಲ್ಲ ತಗೊಂಡು ಕೂಡ ಮಾಡ್ಬೋದು. ಈ ಸಮ್ಮರ್ ಹಾಲಿಡೇಸ್ಲಿ ಎಲ್ಲರೂ ಒಂದೊಂದು ಮಾಡ್ರಿ, ಏನೋ ಒಂದು ತಗೊಳ್ರಿ, ಒಂದು 15 ಮಿನಿಟ್ಸ್ ರೆಕಾರ್ಡ್ ಮಾಡಿರಿ ಮ್ಯಾಕ್ಸಿಮಮ್, ಮಾಡಿ ಕಳಿಸ್ರಿ. 5 ಮಿನಿಟ್ಸ್ ಮಿನಿಮಮ್. ಶ್ರೀಪಾದರಾಜರು, ವ್ಯಾಸರಾಜರು ಎಲ್ಲನೇ ಕೂಡ ಮಾಡುವುದು. ಸರಿಯಾ? ಮ್ಯೂಟ್ಲಿದ್ದೀಪ ಕೌಶಿಕ್, ಆ್ಯಕ್ಚುಲ ಮ್ಯೂಟ್ಲಿದ್ದಿ. ಸರಿಯಾ? ಇದು ಡೌಟ್ ಇದೆಯಾ? ಮಾಡ್ತೀರಾ? ಹಾಲಿಡೇಲಿ ಪ್ರಾಕ್ಟೀಸ್ ಮಾಡಿ, ಕತೆ ಹೇಳಿ, ಅಮ್ಮ ಅಪ್ಪನ ರೆಕಾರ್ಡ್ ಮಾಡು ಅಂತ ಹೇಳಿ ಆ ವಿಡಿಯೋನ ನಂಗೆ ವಾಟ್ಸಪ್ಲಿ ಕಳಿಸ್ರಿ, ನಾವು ಒಂದ್ಸಾರಿ ನೋಡಿ ಅದನ್ನ ಅಪ್ಲೋಡ್ ಮಾಡೋದು. ಸರಿಪ್ಪ, ಎಲ್ಲರಿಗೂ ಒಳ್ಳೆದಾಗಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಆಗಲಿ. ಹರೇ ಶ್ರೀನಿವಾಸ ಶ್ರೀನಿವಾಸ ಗುರುಗಳೇ. ಗುರುಗಳೇ, ನಂಗೊಂದು ಡೌಟ್ ಇದೆ. ಹೇಳಪ್ಪ. ನಾ ಬಂದು ಒಂದು ಪ್ರವಚನ ಕೇಳಂತ್ಲೇ ದುಷ್ಯಂತರ್ದು ಅವ್ರು ಬಂದು ಹೇಳಿರು, ದೇವಕಿ ಬಂದು ಕೃಷ್ಣನ್ನ ನೋಡೋಂತ್ಲೇ ಅವ್ರಿಗೆ ಬಂದು ಲಕ್ಷ್ಮಿ ಬಂದು ಅವ್ರ ಹೃದಯದಲ್ಲಿ ಇರೋದನ್ನ ಅವ್ರಿಗೆ ತಳದಿತ್ತು ಅಂತ ಹೇಳ್ತಾರೆ, ಮತ್ ಹುಟ್ಟೋಂದ್ಲೆ ಅವ್ರಿಗೆ ತಳದಿತ್ತು ಅಂತ ಹೇಳ್ತಾರೆ. ಮತ್ತೆ ಒಂದು ಲಕ್ಷ್ಮಿ ಬಂದು ಕೃಷ್ಣರ್ ಕೂಡ ಸೇರಿ ಹುಟ್ಟಿರು ಅಂತ ಅರ್ಥ ಮಾಡ್ಕೊಬೇಕಾ? ಲಕ್ಷ್ಮೀ ನಾರಾಯಣನ ಬಿಟ್ಟು ಇರೋದೇ ಇಲ್ಲ, ಒಂದು ರೂಪದಲ್ಲಿ ಇಲ್ಲಿನಿದ್ದಾಳೆ. ಅರ್ಥ ಆಯ್ತಾ? ದೇವರು ಬಿಟ್ಟು ಲಕ್ಷ್ಮಿ ಇರೋದೇ ಇಲ್ಲ, ಅವಳ ಹೃದಯದಲ್ಲಿ ಯಾವಾಗಲೂ ವಾಸ ಮಾಡುವವಳು ಮಹಾಲಕ್ಷ್ಮಿ. ಆಗ ಸತ್ಯಭಾಮವಾಗಿ ಬಂದಿದ್ದಾಳೆ ಅಂದ್ರೆ ಅವಳು ಭೂರೂಪ ಸತ್ಯಭಾಮವಾಗಿ ಬಂದಿದೆ, ಶ್ರೀರೂಪ ರುಕ್ಮಿಣಿಯಾಗಿ ಬಂದಿದೆ. ಆದ್ರೆ ದೇವರು ಲಕ್ಷ್ಮಿಯಾದ ಒಂದು ರೂಪ ಯಾವಾಗಲೂ ದೇವರ ಜೊತೆಯಾಗಿ ಇದ್ದಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಸರಿಮ್ಮ. ನಾನು ತಿರುಪತಿ ಮೇಲೆ ಓದ್ತೇವಿಲ್ಲ, ಇದಕ್ಕಲ್ಲಿ ದೇವರು ಮಾತ್ರ ಇದ್ದಾರೆ. ವೆಂಕಟರಮಣ ದೇವರು ಅಚ್ಚಸ್ತರದಲ್ಲಿ ಲಕ್ಷ್ಮಿ ಯಾವಾಗಲಿದ್ದಾಳೆ ಅಂದ್ರೆ ವೆಂಕಟರಮಣ ಇದ್ದಾರೆ ಅಂದ್ರೆ ಲಕ್ಷ್ಮೀನಿದ್ದಾಳೆ ಅಂತ ಅರ್ಥ. ಮೇಲೆ ತಿರುಪತಿಯಲ್ಲಿ ಪದ್ಮಾವತಿ ಕಡೆಗೆ ಬಂದು ನೋಡುತ್ತೇವೆ, ಆದರೆ ಮೇಲೆ ಅವರೊಳಗೇನು ಲಕ್ಷ್ಮಿ ದೇವರ ಜೊತೆಯಾಗಿ ಇದ್ದಾಳೆ ಅಂತ ಅರ್ಥ. ಓಕೆ ಗುರುಗಳೇ. ಆಲಿಮ್ಮ. ಹರೇ ಶ್ರೀನಿವಾಸ. ಧನ್ಯವಾದಗಳು. ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಆಲಿಮ್ಮ.